ನನ್ನ ಜನ್ಮಸ್ಥಾನ ಮಂಗಳೂರು, ಇದು ನನ್ನ ಕರ್ಮಸ್ಥಾನ. ಶಾಸಕರ ಹತ್ರ ಒಂದೇ ಮನವಿ, ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಬೇಡಿ. ಪಕ್ಷಿಕೆರೆಯಲ್ಲಿ ಒಂದು ಮಸೀದಿ ಇದೆ, ಆ ಮಸೀದಿಯ ಶಿಲ್ಪಿ ಒಬ್ಬ ಆಚಾರ್ಯ. ಬಹುಶಃ ಇಷ್ಟು ಸೌಹಾರ್ದತೆ ಇರುವಾಗ ಯಾಕೆ ನಾವು ಈ ಜಾತಿಯ ವಿಷ ಬೀಜವನ್ನು ಬಿತ್ತ ಹೋಗ್ತಾ ಇದ್ದೀವಿ? ನಾನು ಗೋದಾನ ಮಾಡಿದವ, ಇವರು ಕೆಂಜಾರಿನಲ್ಲಿ ಗೋಶಾಲೆಯನ್ನು ಹುಡಿ ಮಾಡಿದವರು, ಉಮನಾಥ್ ಕೋಟೆನವರು. ಲೋಕಸಭೆ ಚುನಾವಣೆ ನಿಂತಾಗ ಒಂದು ಮಾತನ್ನು ಹೇಳಿದೆ, ನನ್ನ ರಾಜಕೀಯ ಉದ್ದೇಶಕ್ಕೋಸ್ಕರ ಒಬ್ಬ ಹಿಂದುವಿನ ಹತ್ಯೆ ಆಗ್ಬಾರ್ದು, ಒಬ್ಬ ಮುಸಲ್ಮಾನಿನ ಹತ್ಯೆ ಆಗ್ಬಾರ್ದು, ಒಬ್ಬ ಕ್ರೈಸ್ತನ ಹತ್ಯೆ ಆಗ್ಬಾರ್ದು. ಚುನಾವಣಾ ಕಣ ಮಾತುಕತೆಗೆ ಸ್ವಾಗತ. ನಾವು ಇವತ್ತು ಮುಲ್ಕಿ ಮೂಡಬಿದರೆ ಕ್ಷೇತ್ರದಲ್ಲಿದ್ದೇವೆ. ಮುಲ್ಕಿ ಮೂಡಬಿದರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮಿಥುನ್ರೈ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ನಾನು ಮಿಥುನ್ರೈ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಮತದಾರರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಸರ್. ನಮಸ್ಕಾರ ಸರ್. ಎಸ್, ಬಹುಶಃ ಇಡೀ ಕರಾವಳಿಯ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲೇ ಒಂದು ಅಪರೂಪದ ಮತ್ತೊಂದು ವಿಶಿಷ್ಟವಾದಂಥ ಒಂದು ಘಟನಾವಳಿ ಅಥವಾ ಒಂದು ನಿಲುವು. ಯಾಕಂತ ಹೇಳಿದ್ರೆ ಇಷ್ಟು ಕ್ಷೇತ್ರಗಳ ಪೈಕಿ, ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ, ಇಷ್ಟು ಕ್ಷೇತ್ರಗಳ ಪೈಕಿ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಿಂದ ಮಾತ್ರ ಒಬ್ಬ ಆಕಾಂಕ್ಷಿ ಕಳೆದ 4-5 ವರ್ಷಗಳಿಂದ ವಿಧಾನಸಭಾ ಚುನಾವಣೆಗಾಗಿ ಸಿದ್ಧತೆ ಮಾಡಿಕೊಳ್ತಾರೆ. ಕಳೆದ 4-5 ವರ್ಷಗಳಿಂದ ಇಡೀ ಕರಾವಳಿಯಲ್ಲಿ ಯಾವ ಕ್ಷೇತ್ರದಲ್ಲೂ ಇರುವುದಿಲ್ಲ. ನೀವು ನೋಡಿರ್ತೀರಿ, ಟಿಕೆಟ್ ಘೋಷಣೆ ಆಗುವಂಥದ್ದು, ಅಲ್ಲಿಯ ಏನು ಸ್ಪರ್ಧೆಗಳು ಅಥವಾ ಅಲ್ಲಿಯ ಬೇರೆ ಬೇರೆ ರೀತಿಯ ಏನು ಆಕಾಂಕ್ಷಿಗಳ ಹೇಳಿಕೆಗಳು, ಅದ್ಯಾವ ರೀತಿಯ ಗೊಂದಲಗಳು ಇಲ್ಲದೆ ತನ್ನಷ್ಟಕ್ಕೆ ತನ್ನ ಪಾಡಿಗೆ ಒಬ್ಬ ಅಭ್ಯರ್ಥಿ ಮಾತ್ರ ತನ್ನ ಏನೋ ಮತದಾರರನ್ನು ಭೇಟಿ ಆಗ್ತಾ ಇರ್ತಾರೆ, ಮಿಥುನ್ರೈ ಅವರು. ಸರ್, ಇದು ಹೇಗೆ ಸಾಧ್ಯ ಆಯ್ತಂತ? ಒಬ್ಬ ಅಭ್ಯರ್ಥಿ ಅಥವಾ ಒಬ್ಬ ಆಕಾಂಕ್ಷಿ, ಈಗ ನೀವು ಅಭ್ಯರ್ಥಿ, ಒಬ್ಬ ಆಕಾಂಕ್ಷಿ 4-5 ವರ್ಷಗಳ ಮೊದಲೇ ಭಾರಿ ಧೈರ್ಯವಾಗಿ ಒಂದು ಕ್ಷೇತ್ರದಲ್ಲಿ ನೀವು ಮನೆ ಮತದಾರರನ್ನು ಭೇಟಿ ಆಗ್ತಾ ಇರ್ತೀರಿ. ಹೌ ಇಟ್ ಇಸ್ ಪಾಸಿಬಲ್? ಅದು ಹೇಗೆ ಸಾಧ್ಯ ಆಯಿತು ನಿಮಗೆ? ಏನಿಲ್ಲ ಸರ್, ನನ್ನ ಜನ್ಮಸ್ಥಾನ ಮಂಗಳೂರು, ಇದು ನನ್ನ ಕರ್ಮಸ್ಥಾನ. ಈ ಕ್ಷೇತ್ರದ ಜನರು, ಕಾರ್ಯಕರ್ತರು ನನ್ನನ್ನು ಅವರ ಮನೆಯ ಮಗನಾಗಿ ಸ್ವೀಕರಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಲ್ಕಿ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದ ಸಂಘಟನೆಯ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕಳೆದ 7-8 ವರ್ಷದಿಂದ ಇಲ್ಲಿ ಪ್ರಾಮಾಣಿಕವಾಗಿ ದಿನನಿತ್ಯ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇನೆ. ನನ್ನ ಕ್ಷೇತ್ರದ ಜನರ ಮನಸ್ಸನ್ನು ಗೆಲ್ಲುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ. ಇದು ಮಿಥುನ್ರೈ ಅವರೇ, ಈ ಸಂದರ್ಭದಲ್ಲಿ ಬಹುಶಃ ನಾವು ಅಭಯಚಂದ್ರ ಜೈನ್ ಅವರ ತ್ಯಾಗವನ್ನು ಕೂಡ ಬಹುಶಃ ನೆನಪಬಹುದು ಏನೋ. ಯಾಕಂತ ಹೇಳಿದ್ರೆ ಈ ಹಿಂದೆ ಈ ಕ್ಷೇತ್ರವನ್ನು ಅನೇಕ ಬಾರಿ ಪ್ರತಿನಿಧಿಸಿದವರು. ಸೊ ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಹಿರಿಯ ಕಾಂಗ್ರೆಸ್ಸಿಗ, ಎಸ್, ಒಬ್ಬ ಯುವಕನಿಗೆ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಉದಾತ್ತ ಮನೋಭಾವದಿಂದ ಮುಂದೆ ಬರ್ತಾರೆ ನೋಡಿ. ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಹಾಗೂ ನನ್ನ ಕುಟುಂಬದ ಪ್ರಾರ್ಥನೆ, ಒಂದು ಸದಾಕಾಲ ಇರುವಂಥ ಪ್ರಾರ್ಥನೆ ಏನಂದರೆ, ನಮ್ಮ ಉಸಿರುವರ ತನಕ ಅಭಯಣ್ಣನವರ ತ್ಯಾಗವನ್ನು ನಾವು ಮರೆಯಬಾರ್ದು. ಯಾಕೆಂದರೆ ಅಭಯಣ್ಣನ ಮಗ ಮತ್ತು ನಾನು, ಆಯುಷ್ ಅಂತ ಅಭಯಣ್ಣನ ಮಗನ ಹೆಸರು, ಆಯುಷ್ ಮತ್ತು ನಾನು UKGಯಿಂದ 2nd PUC ತನಕ ಒಂದೇ ಕ್ಲಾಸ್, ಒಂದೇ ಬೆಂಚಿನಲ್ಲಿ ಕಲಿತವರು. ಇದು ನಮಗೆ ಗೊತ್ತಿರಲಿಲ್ಲ ಸರ್. ಬಾಲ್ಯದಲ್ಲಿ ನನ್ನ ಮನೆ ಮಂಗಳೂರಲ್ಲಿ ಲೋವರ್ ಬೆಂದೂರು 1st ಕ್ರಾಸಲ್ಲಿದ್ದದ್ದು, ಅಭಯಚಂದ್ರ ಜೈನ್ರವರ ಮನೆ ಲೋವರ್ ಬೆಂದೂರು 3rd ಕ್ರಾಸಲ್ಲಿದ್ದದ್ದು. ಸೊ ನಾವು ಬಾಲ್ಯದಿಂದ ಕೂಡ ಬಹಳಷ್ಟು ಒಡನಾಟದಲ್ಲಿದ್ದಂತಹ ನಮ್ಮ ಸಂಬಂಧ. ಬಹುಶಃ ಅಭಯಚಂದ್ರ ಜೈನ್ರವರಂತಹ ವ್ಯಕ್ತಿತ್ವ ನನ್ನ ರಾಜಕೀಯ ಜೀವನದಲ್ಲಿ ನಾನು ಇವತ್ತಿನವರೆಗೆ ನಾನು ಕಂಡಿಲ್ಲ. ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಲು ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷ ಉಳಿಬೇಕು, ಮುಲ್ಕಿ ಮೂಡುಬಿದ್ರಲ್ಲಿ ಮಗದೊಮ್ಮೆ ಕಾಂಗ್ರೆಸ್ಸಿನ ವಿಜಯದ ಪತಾಕೆಯನ್ನು ಹಾರಿಸಬೇಕೆಂಬ ಉದ್ದೇಶದಿಂದ ಅವರ ಕುಟುಂಬದವನಿಗಲ್ಲ, ಅವರ ಮಗನಿಗಲ್ಲ, ಅವರ ಜಾತಿಯವನಿಗಲ್ಲ, ಒಬ್ಬ ಯುವ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷನಿಗೆ ಅವಕಾಶ ಮಾಡಿಕೊಡಬೇಕೆಂಬ ಒಂದು ಚಿಂತನೆ ಅವರ ಹತ್ರ ಬಹಳಷ್ಟು ವರ್ಷದಿಂದ ಇತ್ತು. ಇವತ್ತು ಅವರ ಕನಸು ನನಸಾಗುವಂಥ ಸಂದರ್ಭ ಹತ್ತಿರಕ್ಕೆ ಬಂದಿದೆ. ಸರ್, ಅವರ ಕನಸು ನನಸಾಗುವ ಹತ್ತಿರಕ್ಕೆ ಬಂದಿದೆ ಅಂತ ಭಾರಿ ಧೈರ್ಯದಿಂದ ತಾವು ಹೇಳ್ತಾ ಇದ್ದೀರಿ. ಅದೇಗೆ ತಾವು ಅಷ್ಟೊಂದು ಧೈರ್ಯ, ಅಷ್ಟೊಂದು ವಿಶ್ವಾಸದಿಂದ ಹೇಳ್ತಾ ಇದ್ದೀರಿ?
ಈ ಕ್ಷೇತ್ರ ಸರ್, ಈ ಕ್ಷೇತ್ರ ಸೌಹಾರ್ದತೆ ಒಂದು ಕೊಂಡಿ. ಈ ಕ್ಷೇತ್ರದ ಜನರು ಅಭಯವರನ್ನು 4 ಬಾರಿ 20 ವರ್ಷ ಹಾರಿಸಿದ್ದಾರೆ. ಅದಕ್ಕಿಂತ ಮುಂಚೆ ಅಮರನಾಥ್ ಶೆಟ್ಟರ್ ಅವರನ್ನು ಹಾರಿಸಿದ್ದಾರೆ. ಅದಕ್ಕಿಂತ ಮುಂಚೆ ಸೋಮಪ್ಪ ಮಾಸ್ಟ್ರು, ಅದಕ್ಕಿಂತ ಮುಂಚೆ ದಾಮೋದರ್ ಮುಲ್ಕಿ ಅವರು. ಬಹುಶಃ ಇವರೆಲ್ಲರನ್ನು ಹಾರಿಸಿದ್ದು ಸರ್ವ ಧರ್ಮದ ಜನರು. ಈ ಕ್ಷೇತ್ರ ಜಾತ್ಯತೀತ ಮನೋಭಾವನೆ ಇರುವಂತಹ ನಾಗರಿಕರಿರುವಂಥ ಕ್ಷೇತ್ರ, ಪ್ರಜ್ಞಾವಂತ ನಾಗರಿಕರಿರುವಂಥ ಕ್ಷೇತ್ರ. ಅಭಯವರ ಸಮುದಾಯದ ಅಂಕಿಅಂಶ ತೆಗೆದರೆ ಬಹುಶಃ ಒಂದು ಜಾಸ್ತಿ ಅಂದರೆ ಒಂದು 7-8 ಸಾವಿರ ಜನ ಇದ್ದಾರೆ. 2-3 ಸಾವಿರ ಜನ, 7-8 ಸಾವಿರ ಜನರಿದ್ದಾರೆ. ಮತದಾರರು ಒಂದು 4-5 ಸಾವಿರ ಇರ್ಬೋದು. ಆದರೆ ಅಭಯವರನ್ನು 20 ವರ್ಷದಿಂದ ಗೆಲ್ಲಿಸಿ ಬಂದಿದ್ದಾರೆ. ಈ ಕ್ಷೇತ್ರ ನಾನು ಯಾವಾಗ ಸಲ ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ಇತಿಹಾಸ ಇರುವಂಥ ಕ್ಷೇತ್ರ, ಬಹಳಷ್ಟು ಧಾರ್ಮಿಕ ಭಾವನೆ ಇರುವಂಥ ಕ್ಷೇತ್ರ ಇದು. ಬಹಳಷ್ಟು ದೈವಗಳ ಮೂಲ ಸ್ಥಾನ ಇರುವಂಥ ಕ್ಷೇತ್ರ. ಬಪ್ಪನಾಡು ದೇವಸ್ಥಾನ ಇರುವಂಥ ಕ್ಷೇತ್ರ, ಕಟೀಲ್ ದುರ್ಗಾಪರಮೇಶ್ವರ ದೇವಸ್ಥಾನ ಇರುವಂಥ ಕ್ಷೇತ್ರ, ಅಲಂಗಾರ ಈಶ್ವರ ದೇವಸ್ಥಾನ ಇರುವಂಥ ಕ್ಷೇತ್ರ, ಮೂಡುಬಿದಿರೆ ಆಂಜನೇಯ ದೇವಸ್ಥಾನ ಇರುವಂಥ ಕ್ಷೇತ್ರ, ಶ್ರೀಮಂತರು ಆದಿ ಜನಾರ್ದನ ದೇವಸ್ಥಾನ ಇರುವಂಥ ಕ್ಷೇತ್ರ, ತೋಕೂರು ಸುಬ್ರಹ್ಮಣ್ಯ ದೇವಸ್ಥಾನ ಇರುವಂಥ ಕ್ಷೇತ್ರ, ಪಾವಂಜೆ ಮಾಲಿಂಗೇಶ್ವರ ದೇವಸ್ಥಾನ ಇರುವಂಥ ಕ್ಷೇತ್ರ, ಬಬ್ಬುವ ಆರಾಧನೆ ಇರುವಂಥ ಕ್ಷೇತ್ರ, ಸತ್ಯಸಾರಮಣಿ ಕಾನದಗಟ್ಟೆ ಅಲೇರಿ ಪಂಜುರ್ಲಿ ಇರುವಂಥ ಕ್ಷೇತ್ರ, ಸತ್ಯಸಾರಮಣಿ ಕಾನದಗಟ್ಟೆ ಅಲೇರಿ ಪಂಜುರ್ಲಿಯ ಮೂಲ ಸ್ಥಾನ ಇರುವಂಥ ಕ್ಷೇತ್ರ, ಬಹುಶಃ ಅನೇಕ ಧಾರ್ಮಿಕ ಕೇಂದ್ರಗಳು ಇರುವಂಥ ಕ್ಷೇತ್ರ, 22 ಚರ್ಚ್ಗಳು, ಬಹಳಷ್ಟು ಮಸೀದಿಗಳು, ಇಂಥ ಸೌಹಾರ್ದತೆ ಇರುವಂಥ ಕ್ಷೇತ್ರ ಬಹುಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಇಲ್ಲ. ನಿಜಕ್ಕೂ ಸರ್, ಬಹುಶಃ ಈ ನೀವೊಂದು ಉಲ್ಲೇಖ ಮಾಡಿದ ಸೌಹಾರ್ದತೆಯ ವಿಚಾರ ನಾವು ಕೂಡ ಗಮನಿಸಿದಾಗೆ, ನೀವು ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಅದು ದೀಪಾವಳಿ ಇರಬಹುದು, ಕ್ರಿಸ್ಮಸ್ ಇರಬಹುದು, ರಂಜಾನ್ ಇರಬಹುದು, ಎಲ್ಲ ಒಂದು ಆಚರಣೆಗಳನ್ನು ಎಲ್ಲರನ್ನು ಸೇರಿಸಿಕೊಂಡು ಮಾಡಿಕೊಂಡು ಬರ್ತಾ ಇದ್ದೀರಿ. ಗೋದಾನ ಮಾಡುವಂಥದ್ದು. ಸರ್, ನಾನು ಒಂದು ವೈದ್ಯಕೀಯ ಕುಟುಂಬದಿಂದ ಬಂದವ, ಡಾಕ್ಟರ್ ಮಗ. ಹಿಂದುತ್ವ ನನ್ನ ರಕ್ತದ ಕಣಕಣಲ್ಲಿ ಇದೆ. ಸೌಹಾರ್ದತೆಯ ಜಪವನ್ನು ನಾನು ಇವತ್ತಿನಿಂದಲ್ಲ, ಬಾಲ್ಯದಿಂದಲೇ ಕೂಡ ನಾನು ಸೌಹಾರ್ದತೆಯ ಒಂದು ಜಪವನ್ನು ಮಾಡಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಅಪ್ಪಟ ತುಳುನಾಡಿನ ಮೇಲೆ ಅಂಧಭಿಮಾನ ಅಂತ ಹೇಳ್ಬೋದು. ತುಳುನಾಡಿನ ಮೇಲೆ, ತುಳು ಸಂಸ್ಕೃತಿಯ ಮೇಲೆ, ತುಳು ಭಾಷೆಯ ಮೇಲೆ, ತುಳು ಜನರ ಮೇಲೆ ಅಂಧಭಿಮಾನ, ಅಪಾರವಾದ ಪ್ರೀತಿ. ಇವತ್ತಿಗೆ ಕೂಡ ನೀವು ಮಿಥುನ್ರೈ ಅವರ ಅದು ವಾಹನ ಇರ್ಬೋದು, ಮನೆ ಇರ್ಬೋದು, ಎಲ್ಲೇ ಹೋದರೂ ಕೂಡ ಆ ತುಳುವಿನ ಸೂರ್ಯ ಚಂದ್ರರ ಒಂದು ನಿಶಾನೆ ಕಾಣ್ತದೆ ನನ್ನಲ್ಲಿ. ಬಹುಶಃ ನನ್ನ ಈ ತುಳುನಾಡಿನಲ್ಲಿ ನನ್ನ ಈ ಸಂಪ್ರದಾಯ ಪ್ರಕಾರ ನನ್ನ ಮನೆಯಲ್ಲಿ ಕಲಿತದ್ದಂತೂ ಒಂದಂತೂ ಏನೆಂದು ಹೇಳಿದರೆ ಸೌಹಾರ್ದತೆ. ನಾವು ಬಾಲ್ಯದಲ್ಲಿ ನಾವು ಮಕ್ಕಳಿರುವಾಗ ನನಗೆ ಇವತ್ತೂ ನೆನಪುಂಟು. ನಾನು ದೀಪಾವಳಿ ಹಬ್ಬವನ್ನು ಆಚರಿಸುವಾಗ ನಾನು ಒಬ್ಬನೇ ಇಷ್ಟರವರೆಗೆ ಆಚರಿಸಲಿಲ್ಲ. ನನ್ನ ಒಟಾರಲ್ಲಿರುವ ಎಲ್ಲ ಮಕ್ಕಳನ್ನು ಸೇರಿಸಿ ನಾನು ಆಚರಿಸಿದವ. ಅದೇ ನಿಜವಾದ ದೀಪಾವಳಿ ಸರ್. ನಾನು ಜಾತಿ ಅಂತ ನಾನು ಇಷ್ಟರವರೆಗೆ ನೋಡಲಿಲ್ಲ. ಕ್ರಿಸ್ಮಸ್ ಹಬ್ಬ ಬರುವಾಗ ನಾವು ಕ್ರಿಸ್ಮಸ್ಸಿನ ಕ್ರಿಬ್ಬನ್ನು ಮಾಡ್ತಿದ್ವಿ. ನಾವು ಎಲ್ಲ ಮಕ್ಕಳು ಸೇರಿ ಒಬ್ಬ ಹೊಯ್ಗೆಯನ್ನು ತರುವುದು, ಒಬ್ಬ ಯೇಸು ಕ್ರಿಸ್ತನ ಬಾಲಿ ಯೇಸುವಿನ ಶಿಲುಬೆಯನ್ನು ತರುವುದು, ಒಬ್ಬ ನಕ್ಷತ್ರವನ್ನು ತರುವುದು. ನಾವು ಈ ಥರ ಎಲ್ಲ ಸೇರಿ ನಾವು ಒಬ್ಬೊಬ್ಬನ ಮನೆಯಲ್ಲಿ ಅಲ್ಲ, ನಾವು ನಮ್ಮ ರೋಡಿನ ಮನೆಯ ಹೊರಗಡೆ ಅಂಗಣದಲ್ಲಿ ನಾವು ಕ್ರಿಸ್ಮಸ್ ಕ್ರಿಬ್ಬನ್ನೇ ಮಾಡ್ತಿದ್ವಿ. ನಾವು ಸಂತಕ್ಲಾಸನ್ನು ಇಡ್ತಿದ್ವಿ, ನಾವು ಅಜ್ಜರನ್ನು ಇಡ್ತಿದ್ವಿ. ನಾವು ರಂಜಾನ್ ಸಂದರ್ಭದಲ್ಲಿ ಈ ರಂಜಾನ್ ಉಪವಾಸವನ್ನು ನಮ್ಮ ಮುಸಲ್ಮಾನ್ ಬಾಂಧವರು ಯಾರು ಇಡ್ತಿದ್ರ ಅವರಿಗೆ ಇಫ್ತಾರ್ ಕೂಟವನ್ನು ಮಾಡ್ತಿದ್ವಿ. ನಾನು ಇವತ್ತಿಗೂ ಕೂಡ ನಾನು ಇಫ್ತಾರ್ ಕೂಟವನ್ನು ಮಾಡ್ತೀನಿ. ನಾನು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೀನಿ. ಮದರ್ ಮೇರಿ ನೇಟಿವಿಟಿ ಫೀಸ್ಟ್ಗೆ ನಾನು ಪ್ರತಿ ಚರ್ಚಿಗೆ ಕೂಡ ನಾನು ಈ ಕಬ್ಬನ್ನು ಕೊಡ್ತೀನಿ. ನಾನು ದೀಪಾವಳಿ ಸಂದರ್ಭದಲ್ಲಿ ನಾನು ಗೋದಾನವನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೀನಿ. ನಾನು ಯಾವಾಗ ಸಲ ಹೇಳ್ತೀನಿ, ನಾವು ತುಳುನಾಡಿನಲ್ಲಿ ದೈವಾರಾಧನೆಗೆ ಹೆಚ್ಚಿನ ಪ್ರಾಮುಖ್ಯವನ್ನು ಕೊಡ್ತೀವಿ. ನಮ್ಮ ಈ ಮುಲ್ಕಿಯಲ್ಲಿ ಎರ್ಮಾಲಲ್ಲಿ ದೈವಾರಾಧನೆಗೆ ಪ್ರತಿ ವರ್ಷ ಆರಂಭ ಕೊಟ್ಟರೆ ಇಲ್ಲಿ ಕಂಡೇವಲ್ಲಿ ಮುಕ್ತಾಯ ಆಗೋದು. ಇಲ್ಲಿ ಅಲಿಭೂತ ಅಂತ ಒಂದು ಭೂತಕ್ಕೆ ನಾವು ಕೋಲವನ್ನು ಕೊಡ್ತೀವಿ. ನಮ್ಮ ಭೂತಾರಾಧನೆಯಲ್ಲಿ 16 ಕಟ್ನೆಗಳಿವೆ. ಅದರಲ್ಲಿ ಕಡೆಗೆ ಮುಸಲ್ಮಾನ್ ಸಮುದಾಯ ಕೂಡ ನಾವು ಆಹ್ವಾನವನ್ನು ಮಾಡ್ತೀವಿ. ನಮ್ಮ ದೈವದ ನುಡಿಯಲ್ಲಿ, ನಮ್ಮ ದೈವದ ಕಟ್ಲೆಯಲ್ಲಿ ಸೌಹಾರ್ದತೆಗೆ ಇಷ್ಟು ಒತ್ತಿರುವಾಗ ದೈವವೇ ಎಲ್ಲವನ್ನು ಕರೆಯುತ್ತದೆ. ಮಾತೆಲ್ಲ ಸೇರ್ದೇರಾ ಅಂತ, ಶೇಖರ್ ಬೈದೇರಾ ಅಂತ ಕೇಳಿದ್ರಲ್ಲಿ ಪಕ್ಕದ ಸಾಹೇಬರುಗಳು ಬಂದಿದ್ದಾರಾ ಅಂತ. ದೈವದ ನುಡಿಯಲ್ಲಿ, ದೈವದ ಕಟ್ಲೆಯಲ್ಲಿ ಸೌಹಾರ್ದತೆಗೆ ಒತ್ತನ್ನು ಕೊಡುವಾಗ
ಇಂಥ ದೇವಸ್ಥಾನಗಳಲ್ಲಿ ಬಪ್ಪನಾಡಿನ ದೇವಸ್ಥಾನ ಆಗಲಿ, ಇನ್ನು ಬೇರೆ ಥರ ದೇವಸ್ಥಾನಗಳಲ್ಲಿ, ಬೇರೆ ಥರ ಧಾರ್ಮಿಕ ಕೇಂದ್ರಗಳಲ್ಲಿ ಸೌಹಾರ್ದತೆಗೆ ಅನಾದಿ ಕಾಲಗಳಿಂದ ಉದಾಹರಣೆ ಇರುವಾಗ ಅದು ಎಷ್ಟೋ ದೈವಸ್ಥಾನಗಳಿಗೆ ಭಂಡಾರ ಮುಸಲ್ಮಾನರಿಂದ ಬರುವಂಥದ್ದು ಕೂಡ ಇದೆ. ಎಷ್ಟೋ ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ ಮುಸಲ್ಮಾನರು ಕೊಡುಗೆ ಕೂಡ ಇದೆ. ಎಷ್ಟೋ ಮಸೀದಿಗಳು ಜೀರ್ಣೋದ್ಧಾರವಾಗ ಹಿಂದೂಗಳ ಕೊಡುಗೆ ಕೂಡ ಇದೆ. ಇಲ್ಲಿ ಒಂದು ಪಕ್ಷಿಕೆರೆಯಲ್ಲಿ ಒಂದು ಮಸೀದಿ ಇದೆ. ಆ ಮಸೀದಿಯ ಶಿಲ್ಪಿ ಒಬ್ಬ ಆಚಾರ್ಯ. ಮಸೀದಿಯ ಶಿಲ್ಪಿ ಒಬ್ಬ ಆಚಾರಿ. ಬಹುಶಃ ಇಷ್ಟು ಸೌಹಾರ್ದತೆ ಇರುವಾಗ ಯಾಕೆ ನಾವು ಈ ಜಾತಿಯ ವಿಷ ಬೀಜವನ್ನು ಬಿತ್ತಾ ಹೋಗ್ತಾ ಇದ್ದೀವಿ? ನಾನು ಮೊದಲೇ ಹೇಳಿದೆ, ನನಗೆ ಈ ತುಳುನಾಡಿನ ಮೇಲೆ ಅಪ್ಪಟ ಅಭಿಮಾನ. ನಾನು ರಾಜ್ಯಕ್ಕೋಸ್ಕರ ಎಲ್ಲಿಯೂ ಕೂಡ ಮಾತನಾಡಲಿಲ್ಲ. ನಾನು ರಾಜ್ಯಕ್ಕೆ ಉದ್ದೇಶಕ್ಕೋಸ್ಕರ ಇಲ್ಲ. ನಾನು ಹುಟ್ಟದ್ದು ಈ ಊರಿನಲ್ಲಿ, ನಾನು ಬೆಳೆದದ್ದು ಈ ಊರಿನಲ್ಲಿ, ನಾನು ಮಣ್ಣಾಗೋದು ಈ ಊರಿನಲ್ಲಿ. ಈ ಊರಿನ ಮೇಲೆ ಒಂದು ಅಂಧಾಭಿಮಾನ ಅಂತ ಹೇಳಿದಲ್ಲ ನಾನು, ಅದು ಖಂಡಿತವಾಗಿ ಕೂಡ ಅಂಧಾಭಿಮಾನ. ಎಸ್, ನೀವು ಈ ಊರಿನ, ಈ ತುಳುನಾಡಿನ, ಈ ಕರಾವಳಿಯ ಪರಂಪರೆಯನ್ನು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದೀರಿ. ಇವತ್ತಿನ ಸಂದರ್ಭದಲ್ಲಿ ನಾವು ನೋಡುವಾಗ ಮಿಥುನ್ರೈ ಅವರೇ, ಎಷ್ಟೋ ಸಂದರ್ಭದಲ್ಲಿ ಕರಾವಳಿ, ಈ ಮಂಗಳೂರು ತಪ್ಪು ಕಾರಣಗಳಿಗಾಗಿ, ಫಾರ್ ಎ ರಾಂಗ್ ರೀಸನ್ ಕುಖ್ಯಾತಿ ಆಗುವಂಥದ್ದು ಇರ್ತದೆ. ನಿಮ್ಮಂಥ ಯುವಕರು ಇಂಥ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಭಾಳಷ್ಟು ಸಲ ನಾನು ಮಾಧ್ಯಮದವರ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಟುಡೇ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಈಸ್ ಬೀಂಗ್ ಫೇಮಸ್ ಫಾರ್ ಅನ್ವಾಂಟೆಡ್ ಥಿಂಗ್ಸ್ ಗ್ಲೋಬಲಿ ಅಂತ, ನಾಟ್ ಫಾರ್ ವಾಂಟೆಡ್ ಥಿಂಗ್ಸ್ ಗ್ಲೋಬಲಿ. ಇವತ್ತು ನಾವು ಮಾಧ್ಯಮದಲ್ಲಿದ್ದೇವೆ, ಬೇಡದ್ದಕ್ಕೆ ಮಾತ್ರ. ಬೇಕಾದಂಥ ವಿಚಾರಗಳಿಗೆ ನಮ್ಮಲ್ಲಿ ನಾವು ಇವತ್ತು ಪ್ರಚಾರ ಆಗ್ತಿಲ್ಲ. ನಮ್ಮ ಜಿಲ್ಲೆಯನ್ನು ನಾವು ಹೊರಗಿನ ರಾಜ್ಯದವರಿಗೆ, ಹೊರಗಿನ ರಾಷ್ಟ್ರದವರಿಗೆ ನಮ್ಮ ಜಿಲ್ಲೆಯ ಸಂಸ್ಕೃತಿ, ನಮ್ಮ ಜಿಲ್ಲೆಯ ವೈಭವ, ನಮ್ಮ ಜಿಲ್ಲೆಯ ಇತಿಹಾಸ, ನಮ್ಮ ಮಣ್ಣಿನ ಗುಣವನ್ನು ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡ್ತಿಲ್ಲ. ನನ್ನ ಉದ್ದೇಶ ಯಾಕೆ ಸರ್, ಇವತ್ತು ನೀವೇ ಹೇಳಿ, ಮಹಾರಾಷ್ಟ್ರ, ಬ್ಯಾಂಗ್ಳೂರು, ಡೆಲ್ಲಿ, ಹೈದರಾಬಾದ್, ಇಲ್ಲಿ ಗೋವಾ, ಇಲ್ಲಿ ಎಲ್ಲ ಕಡೆಯಲ್ಲೂ ಹಿಂದೂ ಮುಸಲ್ಮಾನರಿದ್ದಾರೆ. ಇಲ್ಲಿ ಯಾಕೆ ಕೋಮುಗಲಾಟೆ ಸೃಷ್ಟಿ ಆಗ್ತಿಲ್ಲ? ಯಾಕೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೋಮುಗಲಾಟೆ ಪ್ರತಿ ಚುನಾವಣೆ ಸಂದರ್ಭ ಆಗುವಾಗ ಸೃಷ್ಟಿಯಾಗೋದು? ನಾನು ಲೋಕಸಭೆ ಚುನಾವಣೆ ನಿಂತಾಗ ಒಂದು ಮಾತನ್ನು ಹೇಳಿದೆ, ನನ್ನ ರಾಜಕೀಯ ಉದ್ದೇಶಕ್ಕೋಸ್ಕರ ಒಬ್ಬ ಹಿಂದುವಿನ ಹತ್ಯೆ ಆಗಬಾರ್ದು, ಒಬ್ಬ ಮುಸಲ್ಮಾನಿನ ಹತ್ಯೆ ಆಗ್ಬಾರ್ದು, ಒಬ್ಬ ಕ್ರೈಸ್ತನ ಹತ್ಯೆ ಆಗಬಾರ್ದು, ಒಬ್ಬ BJP ಕಾರ್ಯಕರ್ತನ ಹತ್ಯೆ ಆಗಬಾರ್ದು, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಬಾರ್ದು, ಒಬ್ಬ JDS ಕಾರ್ಯಕರ್ತನ ಹತ್ಯೆ ಆಗಬಾರ್ದು. ಎಲ್ಲರೂ ಮನುಷ್ಯರೇ ಅಲ್ವಾ? ಮಾನವೀಯತೆಯನ್ನು ನಾವು ಕಾಪಾಡಿಕೊಂಡು ಬರಬೇಕು. ತುಂಬ ಒಳ್ಳೆಯ ಒಂದು ಆದರ್ಶ ನಿಮ್ಮ ಮುಂದೆ ಇದೆ. ಇದು ಮಿಥುನ್ರೈ ಅವರೇ, ಒಬ್ಬ ಈ ಒಂದು ನಾಡನ್ನು ಕಟ್ಟುವ ಒಬ್ಬ ಸಂಕಲ್ಪ ಮಾಡಿಕೊಂಡಿರುವ ವ್ಯಕ್ತಿಯಾಗಿ ನಮಗೆ ಅನೇಕ ನಿರೀಕ್ಷೆಗಳು ಅದು ಮಂಗಳೂರು ಇರ್ಬೋದು, ಮೂಡಬಿದಿರೆ ಇರ್ಬೋದು. ಯುವಕರಿಗೆ ಉದ್ಯೋಗ ಆಗಬೇಕು, ಉದ್ಯೋಗ ಸಿಗಬೇಕು ಅಂತ ನಿಮ್ಮ ವಿಷನ್ಗಳೇನು ಸರ್? ನಾನು ಹೇಳಿದೆ, ನಾನು ಯಾವಾಗ ಸಲ ಒಂದು ಮಾತು ಹೇಳ್ತೀನಿ ಇಂಗ್ಲೀಷಲ್ಲಿ, ಎಂಪ್ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಈ ನಮ್ಮ ಮೂಡಬಿದಿರೆ ವಿಧಾನಸಭಾ ಕ್ಷೇತ್ರದಲ್ಲಿ 18 ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿವೆ. 45 ವಿದ್ಯಾರ್ಥಿಗಳಿರುವಂಥ ವಿಧಾನಸಭಾ ಕ್ಷೇತ್ರ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಎಲ್ಲಿಯೂ ಇಲ್ಲ. ಅದು ನಮ್ಮ ಮೂಡಬಿದಿರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿ ನಾನು ಸುಮಾರು 7 ವರ್ಷದಿಂದ ಪ್ರತಿನಿತ್ಯ ಜನರ ಮನೆಗೆ ಹೋಗಿ ನಾನು ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ. ನನ್ನ ಮನೆಗೆ ಪ್ರತಿನಿತ್ಯ ಯುವಕರು ಯುವತಿಯರು ಬರ್ತಾರೆ, ಬಯೋಡೇಟಾವನ್ನು ಇಟ್ಕೊಂಡು ಬರ್ತಾರೆ. BA ಆದವರು, BCom ಆದವರು, BSc ಆದವರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆದವರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದವರು, ITI ಆದವರು, ಭಾಳಷ್ಟು ಯುವಕರು ಬರ್ತಾರೆ. ಇಲ್ಲಿ ಅವರಿಗೆ ಕಾಡುವಂಥ ಸಮಸ್ಯೆ ಏನೆಂದರೆ ನಿರುದ್ಯೋಗದ ಭೀತಿಯಿಂದ ಅವರು ಇವತ್ತು ತಪ್ಪು ಹಾದಿಗೆ ಹೋಗುವಂಥ ಇವತ್ತು ಸಂದರ್ಭ ನಿರ್ಮಾಣ ಆಗಿದೆ. ನನ್ನ ಉದ್ದೇಶ ಈ ಕ್ಷೇತ್ರ ಉದ್ಯೋಗವಂತರ ಕ್ಷೇತ್ರ ಆಗಬೇಕು. ಇಲ್ಲಿ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಕರ್ನಾಟಕದ 2ನೇ IT ಹಬ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅವರು ಏನು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ, ಖಂಡಿತವಾಗಿಯೂ ಕೂಡ ನನ್ನ ಒಂದು ಸಂಕಲ್ಪ ಇದೆ, ನನ್ನ ಒಂದು ಉದ್ದೇಶ ಇದೆ. ಈ ಕ್ಷೇತ್ರದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ನಾನು ಪರಿಹರಿಸಬೇಕು. ಈ ಕ್ಷೇತ್ರದಲ್ಲಿ ಸರಿಸುಮಾರು ಒಂದು 10 ರಿಂದ 15 ಸಾವಿರ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸಬೇಕು. ನಮ್ಮ ಯುವಕರು ಇಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿಯೇ ಮಣ್ಣಿನ ಋಣವನ್ನು ಸಲ್ಲಿಸುವಂಥ ಸಂದರ್ಭ ನಿರ್ಮಾಣ ಆಗಬೇಕು. ನಮ್ಮ ಯುವಕರು ನಮ್ಮ ತಂದೆ ತಾಯಿಗಳನ್ನು ಗೌರವದಿಂದ, ಪ್ರೀತಿಪೂರ್ವಕದಿಂದ ಅವರ ಕಣ್ಣೆದುರಲ್ಲಿ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯ ಮಾಡಬೇಕು. ಇದು ನನ್ನ ಉದ್ದೇಶ. ಸರ್, ಅನೇಕ ಸಮಸ್ಯೆಗಳಿದ್ದಾವೆ ಮೂಡಬಿದಿರೆ ಕ್ಷೇತ್ರ ಅಂತ ನೀವು ನೋಡುವಾಗ ನಿಮಗೆ ಕೂಡ ಅನುಭವಕ್ಕೆ ಬಂದಿರುವಂಥದ್ದು ನೀರಿನ ಸಮಸ್ಯೆ. ಏನು ಮಾಡಬೇಕು ಅಂತ ಸರ್? ಬಹಳಷ್ಟು ಇವತ್ತು ನೀವು ಪ್ರತಿಯೊಂದು ಈ ಬೇಡ ಎಲ್ಲಿ ಹೋಗಬೇಡಿ, ಕಿನ್ನಿಗೋಳಿ ಪಟ್ಟಣ ಪಂಚಾಯತಿಗೆ ನೀವು ಒಂದು 10 ರಿಂದ 11 ಮನೆಗೆ ಹೋಗಿ, ಎಲ್ಲರೂ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ನೀರಿನ ಅಭಾವ ಬಹಳಷ್ಟು ಉಂಟು. ಇಲ್ಲಿ ಡ್ಯಾಮ್ ಕಮ್ ಬ್ಯಾರೇಜ್ ಆಗಲೇಬೇಕು. ಅಭಯರಿರುವಾಗ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಮರುವರಿಯಲ್ಲಿ ಮಾಡಿದರು, ಪುಚ್ಚಮುಗುರಲ್ಲಿ ಮಾಡಿದರು. ಇವತ್ತು ಇಲ್ಲಿ ನೀರಿನ ಅಭಾವ ಇದೆ.
ನಾವು ಬೋರ್ ಹಾಕಿದ ತಕ್ಷಣ ಅದಕ್ಕೆ ಅದಕ್ಕೆ ಉಪಾಯ ಅಲ್ಲ. ನಾವು ನೀರನ್ನು ಕ್ರೋಢೀಕರಣ ಮಾಡುವಂತಹ ಕೆಲಸ ಕಾರ್ಯಕ್ಕೆ ನಾವು ಕೈ ಹಾಕಬೇಕು. ಮಳೆಗಾಲದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಮಾಡಬೇಕು, ಬ್ಯಾರೇಜ್ ಕಮ್ ಬ್ರಿಡ್ಜನ್ನು ಮಾಡಬೇಕು. ಈ ಥರ ಮಾಡಿ ನಾವು ಈ ಬರಗಾಲದಲ್ಲಿ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಇದು ಮಿಥುನ್ ರವರು, ಈಗ ಮೂಡಬಿದಿರೆ ಒಂದು ದೊಡ್ಡ ನಗರ ಅಥವಾ ದೊಡ್ಡ ಒಂದು ಪಟ್ಟಣ, ಒಂದು ದೊಡ್ಡ ಮಟ್ಟದ ಅಥವಾ ಒಂದು ವ್ಯವಸ್ಥಿತವಾದಂಥ ಸಾರ್ವಜನಿಕ ಬಸ್ ನಿಲ್ದಾಣ ಬೇಕು ಅನ್ನುವಂಥ ಒಂದು ಬೇಡಿಕೆ ಭಾರಿ ಸಮಯದಿಂದ. ಏನು ಹೇಳ್ತೀರಿ? ಇವತ್ತಿನ ಪರಿಸ್ಥಿತಿ ನೀವು ನೋಡಿದರೆ ಒಂದು ಬಸ್ ನಿಲ್ದಾಣ ಇಲ್ಲ ಮೂಡುಬಿದ್ರೆಯಲ್ಲಿ, ಒಂದು ಮಾರ್ಕೆಟ್ ಇಲ್ಲ. ಅವೆಯವರು ಅಷ್ಟು ದೊಡ್ಡ ಒಂದು ಮಾರ್ಕೆಟನ್ನು ಈ ಮೂಡುಬಿದ್ರೆ ಜನತೆಗೆ ಕೊಟ್ಟರೂ ಕೂಡ ಅದನ್ನು ಪೂರ್ಣ ಮಾಡುವಂಥ ಒಂದು ಇಚ್ಛಾಶಕ್ತಿಯ ಕೊರತೆ ನಮ್ಮ ಇವತ್ತಿನ ಶಾಸಕರಿಗೆ ಇದೆ. ಬಹುಶಃ ಮೂಡುಬಿದ್ರೆಯಲ್ಲಿ ಇನ್ನೂ ಕೂಡ UGDಯ ವ್ಯವಸ್ಥೆ ಆಗಲಿಲ್ಲ. ಮೂಡುಬಿದ್ರೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಎಲ್ಲದನ್ನೂ ಕೂಡ ನೀಗಿಸುವಂತಹ ಕೆಲಸ ಕಾರ್ಯ ನಾವು ಮಾಡಬೇಕು. ಬಹುಶಃ ಮೂಡುಬಿದ್ರೆಯನ್ನು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡುವಂಥ ಕೆಲಸ ಕಾರ್ಯ ಆಗಬೇಕು. ಜೈನ ಕಾಶಿ ಇದು, 18 ಬಸದಿಗಳಿರುವಂತಹ ಜಾಗೆ, ಬಹಳಷ್ಟು ಇತಿಹಾಸ ಇರುವಂತಹ ಜಾಗೆ. ಈ ನಮ್ಮ ಮೂಡುಬಿದ್ರೆಯಲ್ಲಿ ಒಂದು ಲಾಲೆ ಬಂಗ್ಲೋ ಅಂತ ಉಂಟು, ನಮ್ಮ ಇನ್ಸ್ಪೆಕ್ಷನ್ ಬಂಗ್ಲೋ. ಅದನ್ನು ಧ್ವಂಸ ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ನಮ್ಮ ಶಾಸಕರು ಹೊರಟಿದ್ದಾರೆ. ನಮ್ಮ ಇತಿಹಾಸವನ್ನು ಸಂರಕ್ಷಣೆ ಮಾಡಬೇಕು. ನಾವು ನಮ್ಮ ಪಾರಂಪರಿಕ ಕಟ್ಟಡಗಳನ್ನು ಕಟ್ಟಡಗಳನ್ನು ಉಳಿಸಬೇಕು. ಅದನ್ನು ಧ್ವಂಸ ಮಾಡಿ ಅದನ್ನು ಹೊಸ ರೀಪರ್ಮಿಸ್ ಮಾಡುವಂಥ ಯಾವ ಅಗತ್ಯ ಇದೆ? ಏನು ಅಗತ್ಯ ಇದೆ? ಇದು ಪ್ರವಾಸೋದ್ಯಮದ ನೆಲೆಯಲ್ಲಿ, ಯಾಕಂತ ಹೇಳಿದ್ರೆ ಒಟ್ಟು ಅದು ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಈವನ್ ಮೂಡಬಿದಿರೆಯನ್ನು ಕೂಡ ಸೇರಿಸಿಕೊಂಡು, ಯಾಕಂತ ಹೇಳಿದ್ರೆ ರಜೆ ಬಂದ ತಕ್ಷಣ ನಮ್ಮವರೆಲ್ಲ ಇದರ ಕೇರಳ ಹೋಗ್ತಾರೆ, ಗೋವಾ ಹೋಗ್ತಾರೆ. ಸರ್, ನಾವು ಮಂಗಳೂರಲ್ಲಿ ಏನು ಮಾಡ್ತಾ ಇದ್ದೇವೆ? ಸರ್, ಈ ಕ್ಷೇತ್ರ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಅವಕಾಶ ಇರುವಂಥ ಕ್ಷೇತ್ರ. ನಾನು ಹೇಳಿದಾಗೇ 18 ಜೈನ ಬಸದಿಗಳು, ಇತಿಹಾಸ ಇರುವಂಥ ದೇವಸ್ಥಾನಗಳು, ಧಾರ್ಮಿಕ ಕ್ಷೇತ್ರಗಳು, ಕವತಾರಿನ ಸಿರಿಗಳ ಆಲಡೆ ಅಂತ ಉಂಟು, ಕಾಂತಬಾರ ಬುದ್ಧಬಾರ ಎಂಬ ಪವಾಡ ಪುರುಷರ ಜನ್ಮಸ್ಥಳ ಇರುವಂಥ ಜಾಗೆ, ಅಗೋಳಿ ಮಂಜಣ್ಣನ ಜನ್ಮ ಇದ್ದಂಥ ಜಾಗೆ, ಮುಂಡಾ ಬೀಚ್ ಅಂತ ಉಂಟು. ಸಸಿತ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮುಂಡಾ ಬೀಚ್ ಅಂತ ಸಿಗ್ತದೆ. ಈ ಮುಂಡಾ ಬೀಚ್ ಬಹುಶಃ ಇದು ನಮ್ಮ ತುಳುನಾಡಿಗೆ ಒಂದು ವರ. ಶಾಂಭವಿ ಹಾಗೂ ನಂದಿನಿ ಫಲ್ಗುನಿ ನದಿ ಸೇರುವಂತಹ ಜಾಗ, ಸಂಗಮ ಆಗುವಂಥ ಜಾಗ. ಬಹಳಷ್ಟು ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಅವಕಾಶ ಇದೆ. ಬಹಳಷ್ಟು ಬ್ಯಾಕ್ ವಾಟರ್ಗಳಿವೆ ನಮ್ಮಲ್ಲಿ. ಬಹುಶಃ ಅಭಯಚಂದ್ರ ಜೈನ್ರವರು ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಸರ್ಫಿಂಗ್ ಕಾಂಪಿಟಿಷನನ್ನು ಮಾಡಿದ್ರು ಸಸಿತ್ಲಲ್ಲಿ, ಮುಂಡಾ ಬೀಚ್ನಲ್ಲೇ. ಅಂತಾರಾಷ್ಟ್ರೀಯ ಕೈಟ್ ಕಾಂಪಿಟಿಷನನ್ನು ಮಾಡಿದ್ರು. ಪ್ರವಾಸೋದ್ಯಮಕ್ಕೆ ಒತ್ತು ತರುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಈ 5 ವರ್ಷದಲ್ಲಿ ನಾನು 3 ಬಾರಿ ಪ್ರತಿಭಟನೆ ಕೂತ್ಕೊಂಡೆ ಮುಂಡಾ ಬೀಚಿನಲ್ಲಿ. ನಮ್ಮ ಪತ್ರಿಕಾ ಮಾಧ್ಯಮನವರು ಕರ್ಕೊಂಡು ಬಂದೆ. ಪ್ರತಿ ವರ್ಷ ಮಳೆಗಾಲ ಇರುವಂಥ ಸಂದರ್ಭದಲ್ಲಿ ನಮ್ಮ ಬೀಚ್ ಕೊರಗ್ತಾ ಹೋಗ್ತಾ ಉಂಟು. ಇದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಿ ಹೆಚ್ಚಿನ ಅನುದಾನವನ್ನು ತನ್ನಿ. ಇಲ್ಲಿ CRS ಇಲ್ಲಿ ಫಂಡ್ಸ್ ಇದೆ, ಬೇಕಾದಷ್ಟು ಫಂಡ್ಗಳಿವೆ. ಫಂಡ್ಗಳನ್ನು ಉಪಯೋಗ ಮಾಡಿ, ಬೇರೆ ಕಂಪನಿಯ CSR ಫಂಡ್ಗಳಿವೆ. ನೀವು ನಂಬಲಿಕ್ಕಿಲ್ಲ, ಹೋದ ವರ್ಷ 2 ಎಕರೆ ಜಾಗೆ ಮುಂಡಾ ಬೀಚಲ್ಲಿ ಕಡಲ್ ಕೊರತೆಯಿಂದ ಹೋಗಿದೆ. 2 ಎಕರೆ ಜಾಗೆ. ನಾವು ಬೀಚಲ್ಲಿ ಮಾಡ್ತಾ ಇದ್ದಂಥ ಫೆಸ್ಟಿವಲ್ಗಳು, ಕರಾವಳಿ ಫೆಸ್ಟಿವಲ್ ಯಾವುದನ್ನು ಮಾಡ್ತಾ ಇಲ್ಲ ಸರ್. ನಾವು ಏನು ಸರ್ಫಿಂಗ್ ಫೆಸ್ಟಿವಲನ್ನು ಮಾಡಿದ್ವಿ, ಆ ಜಾಗೇ ಗೊತ್ತಿಲ್ಲ, ಆ ಜಾಗವೇ ಇಲ್ಲ ಇವತ್ತು. ಎಂಥ ದುರದೃಷ್ಟ ನಮ್ಮದು ಹೇಳಿ. ಸೊ ಹಾಗಾಗಿ ನೀವು ಹೇಳುವಂಥದ್ದು ಸಾಕಷ್ಟು ಅವಕಾಶಗಳು ಇದ್ದಾವೆ, ಪ್ರಾಕೃತಿಕವಾದಂಥ ಅವಕಾಶಗಳೇ ಸಾಕಷ್ಟು ಇದ್ದಾವೆ, ಅದನ್ನು ಬಳಸಿಕೊಳ್ಬೇಕು. ನಾನು ಒಂದು ವಿಚಾರನೇ ಹೇಳ್ತೀನಿ. ಯಾವಾಗ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಾ, ಯಾವಾಗ ಇಲ್ಲಿ ಅಭಿವೃದ್ಧಿ ಆಗ್ತದ, ಆವಾಗ ಈ ಕ್ಷೇತ್ರದಲ್ಲಿ ಕೋಮುಗಲಾಟೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡೋದಿಲ್ವಾ, ಯಾವಾಗ ಅಭಿವೃದ್ಧಿ ಆಗೋದಿಲ್ವಾ, ಆವಾಗ ಯುವಕರು, ನಿರುದ್ಯೋಗ ಭೀತಿಯಲ್ಲಿರುವಂಥ ಯುವಕರ ಮನಸ್ಸಿನಲ್ಲಿ ವಿಚಿತ್ರವಾದಂಥ ಕೆಟ್ಟವಾದಂಥ ಭಾವನೆಗಳು ಬರಲಿಕ್ಕೆ ಆರಂಭವಾಗ್ತದೆ. ಅದರಿಂದಲೇ ಈ ಕೋಮುಗಲಾಟೆ ಸೃಷ್ಟಿ ಆಗ್ತದೆ. ನೀವು ಯಾವಾಗ ಒಬ್ಬನ ಕೈಯಲ್ಲಿ ದುಡ್ಡು ಕೈ ತುಂಬ ಹಣವನ್ನು ಕೊಡ್ತೀರಾ, ಯಾವಾಗೊಬ್ಬ ಯುವಕನಿಗೆ ನನ್ನ ಕುಟುಂಬವನ್ನು ಸಾಕಬೇಕು, ನನ್ನ ತಂದೆ ತಾಯಿಯನ್ನು ನೋಡಬೇಕು, ನನಗೆ ಬದುಕು ಭೂಮಿಯನ್ನು ಮಾಡಬೇಕೆಂಬ ಜವಾಬ್ದಾರಿ ಬರ್ತದ, ಆವಾಗ ಅವನ ಕಣ್ಣು ಮುಂದೆ ಅನೈತಿಕ ಕೆಲಸ ಕಾರ್ಯ ಆಗುವಾಗ ಅವನೇ ಅದಕ್ಕೆ ಕಡಿವಾಣವನ್ನು ಹಾಕ್ತಾನೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಅವನೇ ಮೂಲ ಕಾರಣಕರ್ತನಾಗ್ತಾನೆ, ಒಬ್ಬ ಕೊಡುಗೆದಾರನಾಗಿ. ಇದು ಮಿಥುನ್ರೈ ಅವರೇ, ನಾನೊಂದಷ್ಟು ರಾಜಕೀಯ ವಿಚಾರಗಳ ಬಗ್ಗೆ 2 ಪ್ರಶ್ನೆಗಳಷ್ಟೇ. ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಮಾಡಿರುವಂಥ 5 ವರ್ಷಗಳ ಕೆಲಸ, ನಾನು ಸಾಕಷ್ಟು ಅನುದಾನವನ್ನು ತಂದಿದ್ದೇನೆ, ಕೆಲಸವನ್ನು ಮಾಡಿದ್ದೇನೆ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ನಿಮ್ಮ ಪ್ರತಿಕ್ರಿಯೆ? ಒಬ್ಬ ಆದ ನಂತರ ಅನುದಾನ ತರುವುದು ಅವನ ಆದ್ಯ ಕರ್ತವ್ಯ. ಅದು ಅವನ ಸಾಧನೆ ಅಲ್ಲ. ಏನು ಸಂಸ್ಥೆಗಳನ್ನು ತಂದಿದ್ದಾನೆ, ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವ
ಒಂದು ಕಂಪನಿಯನ್ನು ತಂದಿದ್ದಾನೆ, ಯಾವ ವಿಶೇಷ ಅನುದಾನ ಪ್ರಾಜೆಕ್ಟ್ಸ್ಗಳನ್ನು ತಂದಿದ್ದಾನೆ. ಇದು ಒಬ್ಬ ಶಾಸಕನ ಹೆಮ್ಮೆಯಾಗಿ, ಒಬ್ಬ ಶಾಸಕನ ಸಾಧನೆಗೆ ಗರಿ ತರುವಂಥ ಕೆಲಸ. ಈ ವಿಚಾರ ಯಾವುದೂ ಆಗಲಿಲ್ಲ. ನಾನು ಉಲ್ಲೇಖ ಮಾಡಬಹುದಿದ್ದರೆ ನನ್ನ ಹತ್ರ ಪಟ್ಟಿ ಉಂಟು. ನಮ್ಮ ನಿಡ್ಯೋಡಿಯಲ್ಲಿ ಎಕ್ಕಾರಿನಲ್ಲಿ 48 ಎಕರೆ ಜಾಗವನ್ನು ನಮ್ಮ ಕೇಂದ್ರ ಸರ್ಕಾರ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸಿನ ಒಂದು ಬೇಸ್ ಕ್ಯಾಂಪಿಗೆ ನೋಟಿಫೈ ಆಗಿತ್ತು. ಈ ಕರಾವಳಿ ಪ್ರದೇಶದಲ್ಲಿ ಈ ನಮ್ಮ ಕೇಂದ್ರ ಸರ್ಕಾರದ RAFನ ಬೇಸ್ ಕ್ಯಾಂಪ್ ಆಗುವಂಥ ಅಗತ್ಯ ಇತ್ತು. ಯಾಕೆಂದರೆ ಇದು ಕೋಮು ಸೂಕ್ಷ್ಮವಾದಂಥ ಪ್ರದೇಶ, ಭಯೋತ್ಪಾದನೆಗೆ ಒಂದು ಅವಕಾಶ ಇರುವಂಥ ಪ್ರದೇಶ. ಈ ಪ್ರದೇಶದಲ್ಲಿ ಒಂದು 10,000 ಜನರ ಒಂದು ಬೇಸ್ ಕ್ಯಾಂಪ್ ನಮ್ಮಲ್ಲಿ ನಿರ್ಮಾಣ ಆಗ್ತಿದ್ದರೆ ನಮ್ಮಲ್ಲಿ ಯಾವುದೇ ರೀತಿಯ ಈ ಕೋಮು ಗಲಭೆ ಆಗಲಿ ಇನ್ನಿತರ ಭಯೋತ್ಪಾದನೆ ಆಗಲಿ ಅವಕಾಶ ಇರ್ತಿರಲಿಲ್ಲ. ಅಂಥ ಸಂದರ್ಭ ಬಂದರೂ ಕೂಡ ಇಂಥ ಸೆಂಟ್ರಲ್ ರಿಸರ್ವ್ ಫೋರ್ಸಿನ ಮುಖಾಂತರ ಆ ಗಲಭೆಗೆ ಕಡಿವಾಣ ಹಾಕುವಂಥ ಕೆಲಸ ಕಾರ್ಯ ಆಗ್ತದೆ. ಆದರೆ ನಮ್ಮ ಶಾಸಕರ, ನಮ್ಮ ಸಂಸದರ ನಿರ್ಲಕ್ಷ್ಯದಿಂದ ಅದನ್ನು ಶಿವಮೊಗ್ಗಕ್ಕೆ ಸ್ಥಳಾಂತರ ಮಾಡಿದ್ದು. ಅದು ಇಲ್ಲಿಗೆ ಬರಬೇಕಾಗಿದ್ದು ಸ್ಥಳಾಂತರ ಆಯಿತು. ಇಲ್ಲಿ ನಿಡ್ಯೋಡಿಯಲ್ಲಿ ಒಂದು ಫಿಶ್ ಮೀಲಿಗೆ ಒಂದು ಪ್ರಾಜೆಕ್ಟನ್ನು ಶಾಸಕರು ಬಹಳ ಒಂದು ದೊಡ್ಡ ಸಾಧನೆ, ಶಾಸಕರ ಸಾಧನೆ ಅಂದರೆ ನಿಡ್ಯೋಡಿಯಲ್ಲಿ ಒಂದು ಫಿಶ್ ಕಟ್ಟಿಂಗ್ ಶೆಡ್ ಯೂನಿಟನ್ನು ಸ್ಥಾಪನೆ ಆಗಬೇಕೆಂಬ ಒಂದು ಬಹಳ ಹೋರಾಟ ಮಾಡಿದರು. ಅಲ್ಲಿಯ ಜನರು ಅದನ್ನು ತಿರಸ್ಕಾರ ಮಾಡಿದರು. ಈ ಪ್ರಾಜೆಕ್ಟ್ ಪುತ್ತೂರಲ್ಲಿ ಇರಬೇಕಂದಂಥ ಪ್ರಾಜೆಕ್ಟ್ ಸಂಜೀವ್ ಮೊಟ್ಟಂದವರಿಗೆ ಅವರ ಕ್ಷೇತ್ರದ ಶಾಸಕರು ಜನರು ತಿರಸ್ಕಾರ ಮಾಡಿಸಿ ಅವರಿಗೆ ಧಿಕ್ಕಾರವನ್ನು ಮಾಡಿ ಆ ಪ್ರಾಜೆಕ್ಟನ್ನು ಇಲ್ಲಿಗೆ ತಂದರು. ಇಲ್ಲಿ ಇದ್ದಂತಹ ಸಿಂಕಿಂಗ್ ಫಿಶ್ ಯೂನಿಟ್ಗಳಿಗೇ ಇವತ್ತು ಸರ್ಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ. ಇಲ್ಲಿ ಏನು ಅಗತ್ಯ ಉಂಟು, ಇಲ್ಲಿ ಫಿಶ್ ಕಟ್ಟಿಂಗ್ ಯೂನಿಟನ್ನು ಮಾಡುವಂಥದ್ದು, ಇದಕ್ಕೆ ಬೇಕಾಗುವಂಥ ಎಲ್ಲಿಂದ ಈ ನೀರಿನ ಸರಬರಾಜನ್ನು ಮಾಡ್ತಾರೆ? ಈ ಕೊಳಚು ನೀರನ್ನು ಎಲ್ಲಿಗೆ ಬಿಡ್ತಾರೆ, ಎಲ್ಲಿಗೆ ಕೊಡ್ತಾರೆ? ಕೃಷಿ ಭೂಮಿಗೆ ಬಿಡಬೇಕು, ಇಲ್ಲಾಂದರೆ ನಮ್ಮ ಪವಿತ್ರವಾದಂಥ ನದಿಗೆ ಬಿಡಬೇಕು. ಯಾಕೆ ಬೇಕಿತ್ತು? ಮೂರನೇ ಶಾಸಕರ ದೊಡ್ಡ ಸಾಧನೆಗೆ ಶಾಸಕರು ಕೈ ಹಾಕಿದಂಥ ದೊಡ್ಡ ಒಂದು ಪ್ರಾಜೆಕ್ಟ್ ಏನಂದರೆ ಬಲ್ಕುಂಜೆಯಲ್ಲಿ ಆಗುವಂಥ 1,500 ಎಕರೆ KIDB ಎಕ್ವೈರಿಂಗ್. ಬಲ್ಕುಂಜೆಯಲ್ಲಿ ಇವತ್ತು KIDB ಅವರು ಗುರುಪುರದಲ್ಲಿ ಲ್ಯಾಂಡನ್ನು ಎಕ್ವೈರ್ ಮಾಡಿದ್ದಾರೆ, ಇಲ್ಲಿ ಕಾರ್ನಾಡಲ್ಲಿ ಲ್ಯಾಂಡನ್ನು ಎಕ್ವೈರ್ ಮಾಡಿದ್ದಾರೆ, AIDಯಲ್ಲಿ KIDB ಲ್ಯಾಂಡ್ ಇದೆ. ಬಹಳಷ್ಟು ಜಾಗ KIDB ಅವರು ಲ್ಯಾಂಡನ್ನು ಎಕ್ವೈರ್ ಮಾಡಿದ್ದಾರೆ, ಖಾಲಿ ಬಿಟ್ಟಿದ್ದಾರೆ. ಬಲ್ಕುಂಜೆ ಕೃಷಿ ಪ್ರಧಾನವಾದಂಥ ಕ್ಷೇತ್ರ. ಬಲ್ಕುಂಜೆಯಲ್ಲಿ ಕಾಂತಾಬಾರ ಬುದ್ಧಬಾರಗಳ ಮೂಲ ಸ್ಥಾನ ಇದೆ, ಕವತಾರ್ ಸಿರಿಗಳ ಮೂಲ ಸ್ಥಾನ ಇದೆ, ಬಲ್ಕುಂಜೆ ಚರ್ಚ್ ಇದೆ, ಬಲ್ಕುಂಜೆ ಮಸೀದಿ ಇದೆ. ಇತಿಹಾಸ ಇರುವಂಥ ಜಾಗ, ಕೃಷಿ ಪ್ರಧಾನವಾಗುವಂಥ ಜಾಗ. ಇಲ್ಲಿ ಶಾಸಕರು ಏನು ಮಾಡ್ತಾರೆ? KIDB ಅವರ ಹತ್ರ ಎಕ್ವೈರ್ ಮಾಡಲಿಕ್ಕೆ, ಸರ್ವೆ ಮಾಡಲಿಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ. ಇಲ್ಲಿ ಅವ್ರದ್ದೇ ಪಂಚಾಯತ್ ಇರುವಂಥ ಜಾಗದಲ್ಲಿ ಅವರೇ ಒಂದು ಹೋರಾಟ ಸಮಿತಿಯನ್ನು ಮಾಡ್ತಾರೆ, ಅದನ್ನು ತಿರಸ್ಕಾರ ಮಾಡ್ತಾರೆ. ನಾವು ಹೋರಾಟ ಮಾಡ್ತೀವಿ. ನನ್ನ ಶಾಸಕರ ಹತ್ರ ಒಂದೇ ಮನವಿ, ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಬೇಡಿ. ನೀವು ಜನರನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾರ್ಯವನ್ನು ಮಾಡಬೇಡಿ. ಈ KIDB ಎಕ್ವೈರಿಂಗಿನ ಬೈಲಾ ಏನುಂಟಂದರೆ 1 ಟೈಮ್ ಕಾಂಪನ್ಸೇಷನ್, ಯಾವುದೇ ರೀತಿಯ ಉದ್ಯೋಗವನ್ನು ಕೊಡುವ ವಿಚಾರ ಇಲ್ಲ. ಇದರಲ್ಲಿ 5 ಸೆನ್ಸ್ 10 ಸೆನ್ಸಿನ ಜಮೀನಿನಲ್ಲಿ ವಾಸ ಮಾಡುವಂತಹ ಜನರು ಸರಿಸುಮಾರು 50ರಿಂದ 60% ಜನರಿದ್ದಾರೆ. ಅವರಿಗೆ 70,000 ಇವರೇನು 1 ಟೈಮ್ ಕಾಂಪನ್ಸೇಷನ್ ತೆಗೆದು ಅವರು ಎಲ್ಲಿ ಹೋಗಬೇಕು? ಒಬ್ಬ 3 ಸೆನ್ಸ್ ಜಾಗದಲ್ಲಿರುವ ಒಬ್ಬ ವ್ಯಕ್ತಿ ಅವನ ಜೀವನ ಪೂರ್ತಿ ಬಲ್ಕುಂಜೆಯಲ್ಲಿ ಕಳ್ಕೊಂಡು ಬಂದವ. ನೀವು ಬಲ್ಕುಂಜೆಯಲ್ಲಿ ಅವೇನೋ ಗಾರೆ ಕೆಲಸ ಮಾಡಿ, ಅವೇನೋ ಮೀನಿನ ವ್ಯಾಪಾರ ಮಾಡಿ, ಅವೇನೋ ಫ್ರೂಟ್ಸ್ ಮಾರಿ, ಅವೇನೋ ಪ್ಲಂಬಿಂಗ್ ಕೆಲಸ ಮಾಡಿ, ಅವನ ಜೀವನ ಬಲ್ಕುಂಜಲ್ಲಿ, ಅವನ ಜೀವನ ಇರುವುದೇ ಬಲ್ಕುಂಜಲ್ಲಿ. ಅವನನ್ನು ನೀವು ನಿರ್ಗತಿಕನಾಗಿ ಮಾಡಿ ಅವನನ್ನು ರಿಪ್ಲೇಸ್ಮೆಂಟ್ ಯಾವುದೇ ಬೇರೆ ಜಾಗವೂ ಕೊಡದೆ ಎಲ್ಲಿ ಹೋಗಿ ಅವನ ಜೀವನವನ್ನು ಮತ್ತೆ ಆರಂಭ ಮಾಡಬೇಕು? 4-5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಕಳಿಸಿಕೊಡೋದು, 50-70,000 ಪರಿಹಾರ ಕೊಟ್ಟು ಹೇಗೆ ಅವನ ಜೀವನವನ್ನು ಮಗದೊಮ್ಮೆ ಆರಂಭ ಮಾಡಬೇಕು? ಹೇಗೆ ಸಾಧ್ಯ? ಅಲ್ಲಿ ಜಮೀನು ಖರೀದಿ ಮಾಡುವುದು, ಎಲ್ಲಿ ಮನೆ ಕಟ್ಟುವುದು, ಇಷ್ಟು ಸಣ್ಣ ಪರಿಹಾರದಲ್ಲಿ. ಸರ್, ಒಂದೇ ನಿಮಿಷ. ಊರು ಅಭಿವೃದ್ಧಿ ಆಗುವುದಂದರೆ ಹೇಗೆ? ಊರಿನ ಜನರನ್ನು ಊರಲ್ಲೇ ಇದ್ದುಕೊಂಡು ಊರನ್ನು ಅಭಿವೃದ್ಧಿ ಮಾಡೋದು ಅಭಿವೃದ್ಧಿ. ಊರಿನ ಜನರನ್ನು ಊರಿಂದ ಹೊರಗೆ ಹಾಕಿ ಅಭಿವೃದ್ಧಿ ಮಾಡೋದು ಯಾವ ರೀತಿಯ ಅಭಿವೃದ್ಧಿ? ನಾನು ಶಾಸಕರ ಹತ್ರ ಹೇಳಿದೆ ಆ ಸಂದರ್ಭದಲ್ಲಿ ಕೂಡ, ನೀವು ಎಕ್ವೈರ್ ಮಾಡಿ,
ನೀವು ಇಲ್ಲಿ ಒಂದು 25,000 ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ IT ಕಂಪನಿಯನ್ನು ಸ್ಥಾಪನೆ ಮಾಡಿ. ಖಂಡಿತವಾಗಿಯೂ ಕೂಡ ಆವಾಗ ಆ ಊರು ಅಭಿವೃದ್ಧಿ ಆಗ್ತದೆ. ಆ ಊರಿನ ಭೂಮಿಯ ರೇಟು ಕೂಡ ಜಾಸ್ತಿ ಆಗ್ತದೆ. ಅಲ್ಲಿ ರಿಕ್ಷಾ ಬಿಡುವ ಬಸ್ ಮಾಲಕನಾಗ್ತಾನೆ, ಒಬ್ಬ ಗೂಡಂಗಡಿ ವ್ಯಾಪಾರ ಮಾಡುವ ಒಬ್ಬ ಸೂಪರ್ ಮಾರ್ಕೆಟ್ ಆಗ್ತಾನೆ, ಒಬ್ಬ ಸಣ್ಣ ಹೋಟೆಲ್ ಮಾಡುವ ಒಬ್ಬ ದೊಡ್ಡ ಹೋಟೆಲ್ ಮಾಡ್ತಾನೆ. ಇದು ಊರು ಅಭಿವೃದ್ಧಿ ಆಗೋದು ಹೊರತು ಊರಿನ ಜನರನ್ನು ಊರಿಂದ ಹೊರಗೆ ಹಾಕಿ ಊರನ್ನು ಅಭಿವೃದ್ಧಿ ಮಾಡೋದು ಊರು ಅಭಿವೃದ್ಧಿ ಅಲ್ಲ. ಇದು ಮಿಥುನ್ ರೈ ಅವರೇ, ನೀವು ಈ ಕಂಪನ್ಸೇಷನ್ನ ವಿಚಾರಕ್ಕೆ ಪರಿಹಾರ ಕಲಂಬಿಸುವ ವಿಚಾರಕ್ಕೆ ಬರುವಾಗಲೇ ಈ ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾದು ಬರುವಂಥ ಹೈವೇ, ಅದನ್ನು 4 ಲೈನ್ ಮಾಡುವಂಥದ್ದು ಹೈವೇ 169. ಹೌದು, ಈ ಆಚೆ ಈಚೆ ಭಾಗದಿಂದ ಭೂಮಿ ಕಳ್ಕೊಳ್ಳುವಂಥ ಕೃಷಿಕರು ಬಹುಮುಖ್ಯವಾಗಿ ಅವರಿಗೆ ಸೂಕ್ತವಾದ ಪರಿಹಾರಕ್ಕಾಗಿ ಅವರು ಬಹುಶಃ 6-7 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಕೂಡ ಅವರ ಪರವಾಗಿಯೇ ನಿಂತಿತ್ತು. ಆದರೂ ಕೂಡ ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂತ ಅವರ ದೂರಿದೆ. ಖಂಡಿತವಾಗಿಯೂ ಕೂಡ ಅವರು ಹುಟ್ಟಿದ್ದು ಈ ಭೂಮಿಯಲ್ಲಿ, ಅವರ ಹಕ್ಕು. ನಾವು ಅಭಿವೃದ್ಧಿಗೋಸ್ಕರ ನಾವು ಭೂಮಿಯನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡಲಿಕ್ಕೆ ತಯಾರಿದ್ದೇವೆ, ಒಂದು ಸೂಕ್ತ ಪರಿಹಾರ ಕೊಡುವಂತಹ ಇಚ್ಛಾಶಕ್ತಿ ಆದರೂ ಶಾಸಕರು ಇರಬೇಕಲ್ಲ. ಈ ಹೋರಾಟ ಸಮಿತಿಯವರನ್ನು ಕರೆಸಿ ಮಾತಾಡಿ ಅವರ ಕಷ್ಟಗಳನ್ನು ಕೇಳುವಂಥ ಒಂದು ಸಹನೆ ಕೂಡ ಈ ಶಾಸಕರ ಹತ್ರ ಇರಬೇಕಲ್ಲ. ಯಾಕೆ ಈ ಹೋರಾಟ ಸಮಿತಿಯವರು ಅವರ ವಿರುದ್ಧ ನಿಂತಿದ್ದಾರೆ ಇವತ್ತು? ಯಾಕೆಂದರೆ ಅವರು ಸಂಪೂರ್ಣವಾಗಿ ಅವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಇವತ್ತು ಹೋರಾಟಕ್ಕೆ ನಿಂತಿದ್ದಾರೆ. ಅವರೇ ಹೇಳ್ತಿದ್ದಾರೆ, ನಾವು ಭೂಮಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ, ನಮಗೆ ನಮ್ಮ ಭೂಮಿಗೆ ಸರಿಯಾದಂಥ ಒಂದು ಪರಿಹಾರವನ್ನು ನಿಗದಿ ಮಾಡಿ, ನೀವು ಫಿಕ್ಸ್ ಮಾಡಿ, ರೇಟನ್ನು ಫಿಕ್ಸ್ ಮಾಡಿ, ನಾವು ತಯಾರಿದ್ದೀವಿ. ಆದರೆ ಆ ಹೋರಾಟ ಸಮಿತಿಯವರ ಕೂಗನ್ನು ಕೇಳುವಂಥ ಸೌಜನ್ಯತೆ ಈ ಶಾಸಕರಿಗೆ. ಬಹುತೇಕ ಕಡೆಗಳಲ್ಲಿ ಅದು ಸೆನ್ಸ್ಗೆ ಕೃಷಿ ಭೂಮಿಗೆ 25,000 ಪರಿಹಾರ ಅಥವಾ 30,000 ಗರಿಷ್ಠ ಅಂತ ಹೇಳಿದ್ರೆ 35. ಇನ್ನೊಂದು ಶಾಸಕರ ಅಭಿವೃದ್ಧಿಯ ಕೊಡುಗೆ ಏನಂದರೆ, ನಮ್ಮ ಕಡಂದಲೆ ಪ್ರದೇಶದಲ್ಲಿ 440 ಮೆಗಾವಾಟಿನ ಪವರ್ ಗ್ರಿಡ್ಡನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಇಂಧನ ಸಚಿವರು ಸುನೀಲ್ ಕುಮಾರ್ ಅವರು, ಕಾರ್ಕಳದವರು. ಕಾರ್ಕಳದಲ್ಲಿ ಬಹಳಷ್ಟು ಜಾಗ ಉಂಟಲ್ಲ, ಅವರಿಗೆ ಒಂದು ಪ್ರಾಜೆಕ್ಟನ್ನು ತರೋದಾದರೆ ಅವರಿಗೆ ಕೂಡ ಒಂದು ಅಭಿವೃದ್ಧಿಗೆ ಅವರ ಒಂದು ಕೊಡುಗೆ ಅಲ್ಲ, ಅವರ ಸಾಧನೆ ಅಲ್ಲ. ಕಾರ್ಕಳ ಕ್ಷೇತ್ರದಲ್ಲಿ ಒಂದು 440 ಮೆಗಾವಾಟಿನ ಪವರ್ ಗ್ರಿಡ್ಡನ್ನು ಅವರು ಅಲ್ಲಿ ಅನುಷ್ಠಾನ ಮಾಡಿದರೆ, ಅಲ್ಲಿ ಸ್ಥಾಪನೆ ಮಾಡಿದರೆ ಅವರಿಗೂ ಕೂಡ ಒಂದು ದೊಡ್ಡ ವಿಚಾರ ಅಲ್ಲ, ಒಂದು ದೊಡ್ಡ ಯೋಜನೆಯನ್ನು ತಂದವರಲ್ಲ. ಅವರು ಯಾಕೆ ಸುನೀಲ್ ಕುಮಾರ್ ಅವರು ಕಾರ್ಕಳ ಬಿಟ್ಟು ಮೂಡುಬಿದ್ರಿಗೆ ಅದನ್ನು ಸ್ಥಳಾಂತರ ಮಾಡಿದ್ದಾರೆ? ಯಾಕೆ ಸರ್ ಅದು? ನೀವು ಶಾಸಕರ ಹತ್ರ ಕೇಳಬೇಕು, ಉಮರಾತ್ ಕೋಟ್ಯಾನ್ರವ್ರ ಹತ್ರ ಕೇಳಬೇಕು, ನನ್ನ ಹತ್ರ ಕೇಳಬಾರ್ದು. ಮತ್ತೆ ಊರಿನ ಜನ ಸಂತ್ರಸ್ತರಾಗಬೇಕು, ಮತ್ತೆ ಊರಿನ ಜನ ಸಂತ್ರಸ್ತರಾಗಬೇಕು. ಕೃಷಿ ಪ್ರಧಾನವಂತ ಆದಂಥ ಜಾಗೆಯಲ್ಲಿ ಪವರ್ ಗ್ರಿಡ್ ಬರಬೇಕು. ಉದ್ಯೋಗ ಇಲ್ಲ, ಭೂಮಿ ಕಳ್ಕೊಂಡವನಿಗೆ ಉದ್ಯೋಗ ಇಲ್ಲ, ಏನು ಉದ್ಯೋಗ ಇಲ್ಲ. ಸರ್, ನಾನು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಕೊನೆಯದಾಗಿ ಕೇಳುವಂಥದ್ದು, ಉಮನಾಥ್ ಕೋಟಿಯನ್ನವರು ನೇರವಾಗಿ ಅವರೊಂದು ಮಾತು ಹೇಳ್ತಾರೆ, ಈ ಬಾರಿಯ ಚುನಾವಣೆ ಅದು ಸತ್ಯ ಮತ್ತು ಅಸತ್ಯದ ನಡುವಿನ ಯುದ್ಧ ಅಂತಲೇ ನೇರವಾಗಿ ಹೇಳ್ತಾರೆ. ನಾನು ತುಂಬ ಸಂಭಾವಿತ ವ್ಯಕ್ತಿ, ಮಿಥುನ್ ರೈ ಸಂಭಾವಿತ ವ್ಯಕ್ತಿ ಅಲ್ಲ ಅನ್ನುವಂಥ ಸ್ವರೂಪದ ಮಾತು ಅವ್ರದ್ದು ನೇರವಾಗಿ. ಖಂಡಿತ ಇದು ಸತ್ಯ ಮತ್ತು ಅಸತ್ಯದ ನಡುವಿನ ಚುನಾವಣೆ, ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ. ನಾನು ಗೋದಾನ ಮಾಡಿದವ, ಇವರು ಕೆಂಜಾರಿನಲ್ಲಿ ಗೋಶಾಲೆಯನ್ನು ಹುಡಿ ಮಾಡಿದವರು ಉಮನಾಥ್ ಕೋಟ್ಯಾನವರು. ನಾನು 450ಕ್ಕಿಂತ ಹೆಚ್ಚು ಗೋಗಳನ್ನು ದಾನ ಮಾಡಿದ್ದೇನೆ. ಇವರು ಕೆಂಜಾರಿಲಿದ್ದಂಥ ಗೋಶಾಲೆಯನ್ನು, ನೀವು ಕೃಷಿಕರಿಗೆ ಗೋವನ್ನು ದಾನ ಮಾಡಿದ್ದೀರಿ ಮಾಡಿದವ. ಇವರು ಕೆಂಜಾರಿನಲ್ಲಿ ಇದ್ದಂಥ ಗೋಶಾಲೆಯನ್ನು ಸಂಪೂರ್ಣವಾಗಿ ಅದರ ವಿರುದ್ಧ ಕ್ರಮವನ್ನು ಕೈ ತೆಗೆದವರು. ಇರುವೈಲ್ ದುರ್ಗಾಪರಮೇಶ್ವರಿ ದೇವಸ್ಥಾನ ಬಲಿಯನ್ನು ನಿಲ್ಲಿಸಿದಂತಹ ಒಂದು ಅಪಕೀರ್ತಿ ಯಾರಿಗಾದರೂ ಇದ್ದರೆ ಅದು ನಮ್ಮ ಈ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ. ಈ ಜಿಲ್ಲೆಯ ಇತಿಹಾಸದಲ್ಲಿ, ಅವಿಭಾಜಿತ ಯಾವ ಜಿಲ್ಲೆಯ ಇತಿಹಾಸದಲ್ಲಿಯೂ ಕೂಡ ದೇವರ ಬಲಿ ಆಗುವಂಥ ಸಂದರ್ಭದಲ್ಲಿ ಬಲಿಯನ್ನು ನಿಂತದ್ದಂಥ ಘಟನೆ ಇಷ್ಟರವರೆಗೆ ಯಾರೂ ಕೂಡ ನೋಡಲಿಲ್ಲ, ಕೇಳಲಿಲ್ಲ. ಶಾಸಕರು ಒತ್ತಡ ಹಾಕಿ ನೂತನ ಕಮಿಟಿಯವರ ಮುಖಾಂತರ ಒಂದು ಪ್ರೆಸ್ಸನ್ನು ಕರೆಸ್ತಾರೆ. ಮೊನ್ನೆ ಪ್ರೆಸ್ಸನ್ನು ಕರೆಸಿ ಹೇಳ್ತಾರೆ, ನೂತನ ಕಮಿಟಿ, ಹಿಂದೆ ಇದ್ದ ಕಮಿಟಿ ಅಲ್ಲ, ನೂತನ ಕಮಿಟಿಯನ್ನು ಪ್ರೆಸ್ಸನ್ನು ಕರೆಸಿ ಹೇಳ್ತಾರೆ, ಅದು ಶಾಸಕರು ನಿಲ್ಲಿಸಿದಲ್ಲ, ಇನ್ಸ್ಪೆಕ್ಟರ್ ನಿಲ್ಲಿಸಿದಂತ. ಯಾವ ಇನ್ಸ್ಪೆಕ್ಟರಿಗೆ ಸರ್ ಅಷ್ಟು ಒಂದು ಧೈರ್ಯ ಇದೆ? ಯಾವ ಇನ್ಸ್ಪೆಕ್ಟರಿಗೆ ಸರ್ ಸ್ವಯಂ ಪ್ರೇರಿತದಿಂದ ಒಂದು ಬಲಿಯನ್ನು ನಿಲ್ಲಿಸುವಂತಹ ಒಂದು ತಾಕತ್ತಿದೆ ಈ ತುಳುನಾಡಿನಲ್ಲಿ? ಯಾಕೆ ಆ ಇನ್ಸ್ಪೆಕ್ಟರಿಗೆ ಯಾವಾಗ ಸಸ್ಪೆಂಡ್ ಮಾಡಲಿಲ್ಲ? ಅಷ್ಟಿದ್ರೆ ಯಾಕೆ ಕಮಿಟಿಯವರು ಪ್ರೆಸ್ ಕ್ಲಬ್ಬಿನಲ್ಲಿ ಪ್ರೆಸ್ ಮೀಟನ್ನು ಕರೆದದ್ದು? ಯಾಕೆ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಪ್ರೆಸ್ಸನ್ನು ಕರೀಲಿಲ್ಲ? ಇದು ಧರ್ಮ ಅಧರ್ಮದ ಚುನಾವಣೆ ಸರ್. ಧರ್ಮ ಅಧರ್ಮದ ಚುನಾವಣೆ ಇನ್ನೂ ಉಂಟು ಸರ್. ನನ್ನ ಬಗ್ಗೆ ಬೇಕಾದಷ್ಟು ಟ್ರೋಲನ್ನು ಮಾಡಿದ್ದಾರೆ, ಭಾಳಷ್ಟು ನನ್ನ ಕುಟುಂಬದ ವಿಚಾರದಲ್ಲಿ ನನಗೆ ತೇಜೋವಧೆಯನ್ನು ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ಕೋರ್ಟಿಗೆ ಹೋಗಲಿಲ್ಲ ಸರ್.
ಕೋರ್ಟಿಗೆ ಹೋಗಿಲ್ಲ. ಹಾಗಿದ್ರೆ ಈಗ MLA ಅವರು ಕೋರ್ಟಿಗೆ ಹೋಗಿದ್ದಾರಂತ ನೀವು ಹೇಳೋದಾ? ಹೌದು, MLA ಅವರು ಮೊನ್ನೆ ತಮ್ಮ ಮಾಧ್ಯಮದ ವಿರುದ್ಧವೇ 46 ಮಾಧ್ಯಮಗಳ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರಲ್ಲ ಸರ್. ನಿರ್ಬಂಧಾಜ್ಞೆ ತರಲಿಕ್ಕೆ ಸರ್, ನಿರ್ಬಂಧ ತರಲಿಕ್ಕೆ ಕೋರ್ಟಿಗೆ ಹೋಗಿದ್ದಾರಲ್ಲ ಸರ್. ಯಾವ ವಿಚಾರಕ್ಕೆ? ಇದು ಯಾವ ಧರ್ಮ, ಯಾವ ಅಧರ್ಮ ಸರ್? ತಪ್ಪು ಮಾಡಿದವ ಮಾತ್ರ ಅಲ್ಲ ಸರ್ ಕೋರ್ಟಿಗೆ ಹೋಗೋದು. ಗಿಲ್ಟಿ ಕಾನ್ಷಿಯಸ್ ಪ್ರಿಕ್ಸ್ ಯುವರ್ ಮೈಂಡ್ ಅಂತ ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಉಂಟು ಸರ್. ನನಗೆ ಯಾವಾಗ ನನಗೆ ಯಾವುದೇ ಕದ್ದವನು ಅದು ಯಾರು ಕುಂಬಳಕಾಯಿ ಕದ್ದದು ಅಂತ ಕೇಳಿದರಂತೆ, ಅಷ್ಟೇ ಇದು ಅಧರ್ಮ ಹಾಗೂ ಧರ್ಮದ ಚುನಾವಣೆ ಸರ್. ಜಾತಿಯ ನಡುವಿನಲ್ಲಿ ವಿಷ ಬೀಜವನ್ನು ಬಿತ್ತುವುದು ಇದು ಅಧರ್ಮ ಹಾಗೂ ಅಧರ್ಮದ ಚುನಾವಣೆ ಸರ್. ಅಂದ್ರೆ ನೀವು ಹೇಳುವಂಥದ್ದು ಇದು ಉಮಾನಾಥ ಕೋಟ್ಯಾನವರು ಮಾಧ್ಯಮಗಳ ನನ್ನ ಯಾವುದೇ ಫೋಟೋ ವಿಡಿಯೋ ಯಾವುದೇ ವಿಚಾರವನ್ನು ಪ್ರಕಟಿಸಬಾರದು ಅನ್ನುವಂಥ ರೀತಿಯಲ್ಲಿ ಒಂದು ನಿರ್ಬಂಧಾಜ್ಞೆಗೆ ತಂದಿರುವಂಥದ್ದು, ತಡೆಯಾಜ್ಞೆ, ಸ್ಟೇ ಆರ್ಡರ್ ತಂದಿರುವಂಥದ್ದು ಒಂದು ಭಾರಿ ಪ್ರಶ್ನಾರ್ಹ ವಿಚಾರ ಅಂತ. ಖಂಡಿತವಾಗಿ ಸರ್. ಇವರು ಎಲ್ಲ ಕಡೆಯಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ, ನಾನು ಬಿಲ್ಲವ ಸಮುದಾಯದಿಂದ ಬಂದವಂತ. ಬಿಲ್ಲವ ಸಮುದಾಯಕ್ಕೆ ಅನ್ಯಾಯ ಆಗುವಾಗ ಇವರು ಎಲ್ಲಿ ಹೋಗಿದ್ರು ಸರ್? ನಾವು ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕೆಂಬ ಹೋರಾಟ ಮಾಡಿದ್ದವನು ನಾನು. ಪಂಜಿನವರೆಗೆ ಮೆರವಣಿಗೆ ಮಂಗಳೂರಿಂದ ಏರ್ಪೋರ್ಟಿಗೆ ತಂದವನು ನಾನು. ಮಂಗಳೂರಿನ ಎಲ್ಲ ಹೋರ್ಡಿಂಗ್ಗಳಲ್ಲಿ ವೆಲ್ಕಮ್ ಟು ಕೋಟಿ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬೋರ್ಡನ್ನು ಹಾಕಿದವನು ನಾನು. BJP ಪಕ್ಷದವರು ಏನು ಮಾಡಿದರು ಸರ್? ಜನರನ್ನು ತಪ್ಪು ದಾರಿಗೆ ತರುವಂಥ ಕೆಲಸ ಕಾರ್ಯ ಮಾಡಿದರು. ಅವಿಭಾಜಿತ ಜಿಲ್ಲೆಯ 13 ಶಾಸಕರು ಸುಳ್ಳು ಮಾಹಿತಿಯನ್ನು ಕೊಟ್ಟರು. ನಾವು ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರನ್ನು ನಾಮಕರಣ ಮಾಡುವಂಥ ಪ್ರಸ್ತಾವ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇವೆ ಎಂಬ ಸುಳ್ಳು ಮಾತನ್ನು ಹೇಳಿದರು ಸರ್. ಹೆಸರು ಬಂತಲ್ಲ ಸರ್, ಅದಾನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಸರ್. ಎಂಥ ಸುಳ್ಳು ಮಾತು ಹೇಳಿದ್ರಂದರೆ, ಅವರೇ ಪಕ್ಷದ ಸಂಸದರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಕ್ವಶನನ್ನು ಕೇಳ್ತಾರೆ ಲೋಕಸಭೆಯಲ್ಲಿ. ಇಸ್ ದೇರ್ ಎನಿ ಅರ್ಜ್ ಟು ಚೇಂಜ್ ದ ನೇಮ್ ಆಫ್ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇಸ್ ದೇರ್ ಎನಿ ಪ್ರಪೋಸಲ್ ಗಿವನ್ ಟು ದಿ ಸೆಂಟ್ರಲ್ ಗವರ್ಮೆಂಟ್ ಅಂತ. ಆವಾಗ ಏವಿಯೇಷನ್ ಡಿಪಾರ್ಟ್ಮೆಂಟಿಂದ ಉತ್ತರ ಬರ್ತದೆ, ದೆರ್ ಇಸ್ ನೋ ಸಚ್ ಪ್ರಪೋಸಲ್ ಗಿವನ್ ಬೈ ದ ಸ್ಟೇಟ್ ಗವರ್ಮೆಂಟ್. ಇವನ್ ಇಫ್ ಅಟ್ ಆಲ್ ಇಫ್ ದೆರ್ ಇಸ್ ಎನಿ ಪ್ರಪೋಸಲ್ ಗಿವನ್ ಇಟ್ ಶುಡ್ ಬಿ ಕ್ಲಿಯರ್ಡ್ ಬೈ ದ ಕ್ಯಾಬಿನೆಟ್ ಅಂತ. ಎಂಥ ಸುಳ್ಳನ್ನು ಹೇಳ್ತಾರೆ ಸರ್ ಇವರು. ಇನ್ನೊಂದು ವಿಚಾರ ಹೇಳ್ತಾರೆ ಸರ್, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ನಿರಾಕರಣೆ ಮಾಡ್ತಾರೆ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವ ಪೆರೇಡಿನಲ್ಲಿ. ಈ ಸ್ತಬ್ಧ ಚಿತ್ರಕ್ಕೆ ಬೇಕಾದಂಥ ಎಲ್ಲ ಅಲಂಕಾರ ಅದೇ. ಆದರೆ ಕಡೆ ಪಕ್ಷಕ್ಕೆ ಬಂದದ್ದು ಶಂಕರಾಚಾರ್ಯ ಅವರು. ನಾವು ಶಂಕರಾಚಾರ್ಯ ಅವರ ವಿರುದ್ಧ ಅಲ್ಲ, ಆದರೆ ನಾರಾಯಣ ಗುರುಗಳಿಗೆ ಆವಾಗ ಆದಂಥ ಅಪಮಾನ ಆಗಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿತ್ತು ಸರ್ ಇವರ ಧರ್ಮ? ಎಲ್ಲಿ ಹೋಗಿತ್ತು ಸರ್ ಇವರ ಜಾತಿ ಪ್ರೇಮ? ಇವತ್ತು ಪಠ್ಯಪುಸ್ತಕದಲ್ಲಿ ನಾರಾಯಣ ಗುರುಗಳ ಬೋಧನೆಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಹೋರಾಟ ಮಾಡಿದವರು ನಾವು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮ ಆಗಬೇಕಾದ ಹೋರಾಟ ಮಾಡಿದವರು ನಾವು. ಇವನ್ ಈ ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ ಅವರ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಡದಂಥ ಸಂದರ್ಭದಲ್ಲಿ ಇಲ್ಲೂ ಇರುವಂಥ 22 ನಾರಾಯಣ ಗುರು ಮಂದಿರಗಳಿಗೆ ನಾನು ವಾಹನ ಜಾಥದ ಮುಖಾಂತರ ಹೋಗಿ ನಾನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. 9 ಕೋಟಿ ಅನ್ನೋರು ಬರಲಿಲ್ಲ. ಎಲ್ಲವನ್ನು ಬಿಡಿ ಸರ್. ಇವತ್ತು ಮೂಡುಬಿದ್ರೆ ಅಲಂಗಾರಿನಲ್ಲಿ ನೀವು ಹೋದರೆ ಈಗ ಕೋಡ್ ಆಫ್ ಕಾಂಡಕ್ಟ್ಗೆ ಆ ಹೋರ್ಡಿಂಗನ್ನು ತೆಗೆದಿದ್ದಾರೆ. ಒಂದು ಕಡೆಯಲ್ಲಿ ಉಮಾನಾಥ ಕೋಟ್ಯ, ಒಂದು ಕಡೆಯಲ್ಲಿ ಜಗದೀಶ್ ಅಧಿಕಾರಿ. ಮಗದೊಮ್ಮೆ BJP ಸರ್ಕಾರ ಅಂತ ಒಂದು ಹೋರ್ಡಿಂಗನ್ನು ಹಾಕಿದ್ದಾರೆ ಸರ್. ಜಗದೀಶ್ ಅಧಿಕಾರಿ ಜಿಲ್ಲಾ ಉಪಾಧ್ಯಕ್ಷರು ಸರ್. ಜಗದೀಶ್ ಅಧಿಕಾರಿ ಅವರು ಸಂಪೂರ್ಣ ಪ್ರಜ್ಞರಿರುವಂಥ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ದೈವರಾದಂಥ ಕೋಟಿ ಚೆನ್ನಯ್ಯರ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳ್ತಾರೆ. ಬಿಲ್ಲವ ಸಮುದಾಯವನ್ನು ನಿಂದಿಸ್ತಾರೆ, ಟೀಕೆ ಮಾಡ್ತಾರೆ. ಬೇಡಂಥ ಶಬ್ದಗಳೇ ಟೀಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಉಮಾನಾಥ ಕೋಟ್ಯನಾಗಲಿ BJP ಪಕ್ಷದವರಲ್ಲೇ ಆಗಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ಕಾರ್ಯ ಮಾಡಲಿಲ್ಲ ಸರ್. ಇದು ಧರ್ಮ ಮತ್ತು ಅಧರ್ಮದ ಚುನಾವಣೆ. ಇದು ಧರ್ಮ ಮತ್ತು ಅಧರ್ಮದ ನಡುವಿನ, ಸತ್ಯ ಮತ್ತು ಸತ್ಯದ ನಡುವಿನ ಚುನಾವಣೆ. ಶಾಸಕರು ಹೇಳಿರುವಂಥ ಹೇಳಿಕೆಗೆ ಅಷ್ಟೇ ಒಂದು ಭಾವನಾತ್ಮಕವಾಗಿ ಮತ್ತು ವಿಚಾರಬದ್ಧವಾಗಿ ಮಿಥುನ್ರೈ ಅವರು ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್, ಅನೇಕ ವಿಚಾರಗಳನ್ನು ಮತ್ತು ತುಳುನಾಡಿನ ಮೇಲೆ ಅಪಾರವಾದಂಥ ಭಕ್ತಿ ಸರ್, ಗೌರವ ಸರ್. ನನಗೆ ನಾನು ರಾಜ್ಯಕ್ಕೋಸ್ಕರ ಈ ಮಣ್ಣಿನಲ್ಲಿ ಇರುವುದಲ್ಲ. ನಾನು ವಿದ್ಯಾರ್ಥಿ ದಶೆಯಿಂದೆಲ್ಲ ಇರುವಾಗ ಪಿಲಿನಲಿಕೆಯನ್ನು ಮಾಡಿದವ ಸರ್. ನೋಡ್ತೀವಿ ಸರ್, ಎಲ್ಲಾದರೂ ಟೈಗರ್ ಡ್ಯಾನ್ಸ್ ಅಂತ ಇವತ್ತು ದೊಡ್ಡ ಮಟ್ಟಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಅದು ಮಂಗಳೂರಿನ ಪಿಲಿನಲಿಕೆ ಕಾಣ್ತದೆ. ಅಲ್ಲಿ ನಾನು 25 ವರ್ಷ ವಯಸ್ಸಿನಲ್ಲಿ ಪಿಲಿನಲಿಕೆಯನ್ನು ಆರಂಭ ಮಾಡಿದವ ಸರ್. ನಾನು ಯಾಕೆ ಆರಂಭ ಮಾಡಿದೆ? ಇದು ನಮ್ಮ ತುಳುನಾಡಿನ ಗಂಡು ಕಲೆ. ಈ ಕಲೆಗೆ ಒಂದು ಸಂದರ್ಭದಲ್ಲಿ ಈ ಕಲೆ ನಶಿಸುವಂಥ ಸಂದರ್ಭದಲ್ಲಿ ಈ ಕಲೆಗೆ ಒಂದು ಶಾಶ್ವತವಾದಂಥ ವೇದಿಕೆ ಸೃಷ್ಟಿ ಮಾಡಬೇಕು. ರಾಜ್ಯಕ್ಕೆ ರಹಿತವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡಿ ಈ ಕಲೆಯನ್ನು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕೆಂಬ ಒಂದು ಚಿಂತನೆ ನಮಗೆ ಆ ದಿವಸ ಇತ್ತು ಸರ್. ನಾನು ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನು ಬರೆದಿದ್ದೇನೆ ಸರ್. ನಾನು ಈ ತುಳುನಾಡಿನ ಪಿಲಿನಲಿಕೆಯನ್ನು ನಮ್ಮ ಗಣರಾಜ್ಯೋತ್ಸವ ಪೆರೇಡಿನಲ್ಲಿ ಒಮ್ಮೆ ಅವಕಾಶ ಕೊಡಬೇಕಂತ. ಗ್ರೇಟ್ ವಂಡರ್ಫುಲ್. ಇವತ್ತಲ್ಲ, ನಾನು ತಿರುವೆಲ್ಗುತ್ತು, ಶಂಕುಪುಂಜ, ದೇವಪುಂಜ, ಕಮಲವನ್ನು
ವಾಮಂಜೂರಿನ ಕಮಲವನ್ನು 10 ವರ್ಷದಿಂದ ಅದರ ಗೌರವಾಧ್ಯಕ್ಷ 8 ವರ್ಷದಿಂದ ಅದರ ಗೌರವ ಅಧ್ಯಕ್ಷನಾಗಿ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇನೆ. ಕಮಲದ ಹೋರಾಟ ಆಗುವಂಥ ಸಂದರ್ಭದಲ್ಲಿ ಇಡೀ ಮಂಗಳೂರಿನ ಈ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿದವ ನಾವು ಸರ್. ಅದರ ಮುತುವರ್ಜಿಯನ್ನು ವಹಿಸಿದವ ನಾವು. ಇದು ತುಳುನಾಡಿನ ಮೇಲೆ ಇರುವಂಥ ಅಭಿಮಾನ, ಅಭಿಮಾನ ಅಂತ ಹೇಳ್ತಾರಲ್ಲ ಇದು. ಎಸ್ ಸರ್, ಥ್ಯಾಂಕ್ ಯು. ಮಿಥುನ್ರೈ ಅವರು ಅವರ ಮನದಾಳದ ಮಾತುಗಳನ್ನು ಭಾರಿ ಸ್ಪಷ್ಟವಾಗಿ, ಭಾರಿ ನಿಖರವಾಗಿ ಶಬ್ದಗಳ ಮೂಲಕ ಕೂಡ ನಮ್ಮ ಜೊತೆಗೆ ಇವತ್ತು ಹಂಚಿಕೊಂಡಿದ್ದಾರೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಕ್ಕಾಗಿ ನಾನು ಮಿಥುನ್ರೈ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಚುನಾವಣಾ ಕಣ ಮಾತುಕತೆಯನ್ನು ನಾನಿಲ್ಲಿ ಸಮಾಪನ ಮಾಡ್ತಿದ್ದೇನೆ. ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ಮುಲ್ಕಿ ಮೂಡಬಿದರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ರೈ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.